ಬ್ಲಡ್ ಪ್ರೆಷರ್ ಇರ್ತಕ್ಕಂಥವ್ರು ಬಳಸ್ಬೋದು, ಕ್ಯಾನ್ಸರ್ ಇರೋರು ಬಳಸ್ಬೋದು, ಇನ್ಫರ್ಟಿಲಿಟಿ ಇರೋರು ಬಳಸ್ಬೋದು, ಬ್ರೈನ್ ಇಂಜುರಿ ಅಥವಾ ಮೆದುಳಲ್ಲಿ ಏನಾದರೂ ಗಾಯಗಳಾಗಿದ್ರೆ ಅಥವಾ ಏನಾದರೂ ತೊಂದರೆ ಆಗಿದ್ರೆ ಅಂಥವ್ರು ಸಹ ಬಳಸ್ಬೋದು. ಅಸ್ತಮ ಇರ್ತಕ್ಕಂಥವ್ರು ಬಳಸ್ಬೋದು, ಯಾಕೆಂದರೆ ಅದು ಅಸ್ತಮ ಅನ್ನೋದು ಚಳಿಗಾಲದಲ್ಲಿ ತುಂಬ ಬಾಧಿಸ್ತದೆ. ಸೊ ಗೂರ್ಲು ಅಂತೀವಿ, ಅದು ಒಂದ್ಸಾರಿ ಬಂದರೆ ತುಂಬ ದಿನ ವಾಸಿ ಆಗಲ್ಲ. ಅಂಥವರು ಸಹ ಇದನ್ನು ಬಳಸೋದ್ರಿಂದ ಈ ಒಂದು ಅಸ್ತಮ ಕಡಿಮೆ ಆಗ್ತದೆ. ಪ್ರೊಟೆಸ್ಟೇಟ್ ಇಶ್ಯೂಸ್ ಯಾರ್ಯಾರಿಗಿದೆ ಸೊ ಅವರಿಗೆ ಯೂರಿನ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಂಥವ್ರು ಇದನ್ನು ಬಳಸೋದ್ರಿಂದ ಅವರು ಅನಿಯಮಿತ ಒಂದು ಯೂರಿನ್ ಪಾಸ್ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಡೆಂಟಲ್ ಅಂದರೆ ದಂತಕ್ಷಯ ಅಥವಾ ದಂತ ಬಾಧೆ ಇರ್ತಕ್ಕಂಥವ್ರು ಇದನ್ನು ಬಳಸ್ಬೋದು. ಪಾರ್ಕಿನ್ಸನ್ ಡಿಸೀಸಸ್, ಯಾರಿಗೆ ಕೈ ಕಾಲು ತಲೆ ನಡುಗುತ್ತೆ ಅಂಥವ್ರು ಇದನ್ನು ಬಳಸ್ಬೋದು. ಒಮರೈಟಿಸ್ ಯಾರಿದ್ದಾರೆ ಅವರು ಬಳಸ್ಬೋದು. ಹಾಗೆ ಸ್ಕಿನ್ ಪ್ರಾಬ್ಲಮ್, ಆಲ್ ಟೈಪ್ ಆಫ್ ಸ್ಕಿನ್ ಪ್ರಾಬ್ಲಮ್ ಯಾರಿಗಿದೆ ಸೊ ಅವರು ಇದನ್ನು ಬಳಸ್ಬೋದು. ಆಲ್ಜಿಮೈರಸ್ ಡಿಸೀಸಸ್ ಇರ್ತಕ್ಕಂಥವ್ರು ಬಳಸ್ಬೋದು. ಸಿಕ್ಕಲ್ ಸೆಲ್ ಅನಿಮಿಯಾ ಅನಿಮಿಯಾ ರಕ್ತಹೀನತೆ ಇರ್ತಕ್ಕಂಥಲ್ಲೂ ಅವರು ಬಳಸ್ಬೋದು. ಜಾಯಿಂಟ್ ಪೇನ್ ಇರ್ತಕ್ಕಂಥವ್ರು ಬಳಸ್ಬೋದು. ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ ಇದ್ದರೆ ಅದು ಇವರು ಈ ಕ್ಯೂರ್ ಸೆಲ್ಲನ್ನು ಬಳಸ್ಬೋದು. ಮೆಮೊರಿ ಪವರ್ ಲಾಸ್ ಆಗಿದ್ರೆ ಅಂದರೆ ನಿಮಗೆ ಜ್ಞಾಪಕ ಶಕ್ತಿ ಕಡಿಮೆ ಆಗಿದ್ರೆ ಈ ಕ್ಯೂರ್ ಸೆಲ್ಲನ್ನು ಬಳಸೋದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿ ಉತ್ಪತ್ತಿ ಆಗ್ತದೆ. ಗ್ಯಾಸ್ಟ್ರಿಕ್ ಇಶ್ಯೂಸ್ ಇದು ಮೇಜರ್ ಇಂಪಾರ್ಟೆಂಟ್. ಇದು ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 30-40% ಪೀಪಲ್ಸ್ ಆರ್ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇಂದ ಬಳಲ್ತಾ ಇದ್ದಾರೆ. ಬಿಕಾಸ್ ಆಫ್ ದಿ ಅವರ ಇನ್ ಟೈಮ್ಗೆ ಟಿಫನ್ ಮಾಡೋಕ್ಕಾಗಲ್ಲ, ಒತ್ತಡದ ಜೀವನ ಇರೋದನ್ನ ಗ್ಯಾಸ್ಟ್ರಿಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ನಿವಾರಣೆ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಗ್ಯಾಸ್ಟ್ರಿಕ್ ಒಂದ್ಸರಿ ಬಂತು ಅಂದರೆ ಇದು ನಿಮ್ಮ ಎಲ್ಲ ಕಾಯಿಲೆಗಳ ರಾಜ ಅಂತ ಕರಿಬೋದು. ಯಾಕೆಂದರೆ ಇಲ್ಲಿಂದಲೇ ನಿಮ್ಮ ಮೂಲ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ನಿವಾರಣೆ ಮಾಡಲಿಕ್ಕೆ ಈ ಕ್ಯೂರ್ಸೆಲ್ಲನ್ನು ತಗೊಳ್ಳೇಬೇಕು. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಸೊ ಅದನ್ನು ಫಸ್ಟ್ ನಿವಾರಣೆ ಮಾಡ್ಕೋಬೇಕಾಗತ್ತೆ. ಡೌನ್ ಸಿಂಡ್ರೋಮ್ ಅಂತಕ್ಕಂಥ ಕಾಯಿಲೆಗೆ ಇದು ಹೆಲ್ಪ್ ಆಗ್ತದೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರ್ತಕ್ಕಂಥವ್ರು ಇದನ್ನು ಬಳಸ್ಬೋದು. ಎನ್ಸೈಮಾ ಇರ್ತಕ್ಕಂಥವ್ರು, ಮಲ್ಟಿಸೋರಿಯಾಸಿಸ್ ಇರ್ತಕ್ಕಂಥವ್ರು ಬಳಸ್ಬೋದು. ಫಿನೋಮಿನಾ ಇರ್ತಕ್ಕಂಥವ್ರು ಬಳಸ್ಬೋದು. ಯೂರಿಕ್ ಆಸಿಡ್ ಆಲ್ ಟೈಪ್ ಆಫ್ ಆರ್ಥೈಟಿಸ್ ಅಂದರೆ ಕೀಲ್ ನೋವು, ಮಂಡಿ ನೋವು, ಜಾಯಿಂಟ್ ಪೇನು, ಬ್ಯಾಕ್ ಪೇನು, ಇದೆಲ್ಲ ಸೇರಿ ಟೋಟಲ್ ಆರ್ಥೈಟಿಸ್ ಏನೇನಿದೆ ಸೊ ಎಲ್ಲ ಕಾಯಿಲೆಯವರು ಇದನ್ನು ಬಳಸ್ಬೋದು. ಹೈಪಟೈಟಿಸ್ ಬಿ ಇರ್ತಕ್ಕಂಥವ್ರು, ಎ ಇರ್ತಕ್ಕಂಥವ್ರು ಬಳಸ್ಬೋದು. ಎಂಥದ್ದೇ ಕಣ್ಣು ಪ್ರಾಬ್ಲಮ್ ಅಂದರೆ ಕಣ್ಣು ಕಾಣಿಸ್ತಾ ಇಲ್ಲ, ದೂರದೃಷ್ಟಿ ಹತ್ರ ದೃಷ್ಟಿ ಏನೇ ಇರ್ತದೆ ಸೊ ಅವರು ಸಹ ಇದನ್ನು ಬಳಸೋದ್ರಿಂದ ಸುಮಾರು ಒಂದು ಸೈಕಲಲ್ಲಿ ಬಳಸಿದ್ರೆ ಸೊ ಕಣ್ಣು ಕನ್ನಡಕ ಆಗ್ತಕ್ಕಂಥ ವ್ಯಕ್ತಿ ಸಹ ಈ ಕನ್ನಡಕದಿಂದ ಮುಕ್ತಿ ಪಡಿಬೋದು. ಸೊ ಆ ರೆಮಟಾಟಿಸಮ್ ಇಂದ ನೀವು ಮುಕ್ತಿ ಪಡ್ಕೋಬೋದು. ಅಲರ್ಜೀಸ್, ಆಲ್ ಟೈಪ್ ಆಫ್ ಅಲರ್ಜೀಸ್ ಇಂದ ನೀವು ಈ ಕ್ಯೂರ್ಸೆಲ್ಲನ್ನು ಬಳಸೋದ್ರಿಂದ ಮುಕ್ತಿ ಪಡ್ಕೋಬೋದು. ಫೈಬ್ರಾಯ್ಡ್ಸ್ ಅಂತಕ್ಕಂಥದ್ದು ಈಗ ಸಿಸೇರಿಯನ್ ಏನಾಗ್ತಿದೆ ಮಹಿಳೆಯರಿಗೆ ಗರ್ಭಾವಸ್ಥೆಯಲ್ಲಿ ಅವರು ಡೆಲಿವರಿ ಆಗೋ ಸಂದರ್ಭದಲ್ಲಿ ಸಿಸೇರಿಯನ್ ಮಾಡುವಾಗ ಕೆಲವು ರಕ್ತ ಸಿಂಚನ ಅಲ್ಲಿ ಬಿದ್ದಿರುತ್ತದೆ. ಅದರಿಂದ ಅಲ್ಲಿ ಗೆಡ್ಡೆಗಳು ರೂಪುಗೊಳ್ತವೆ. ಸೊ ಅದನ್ನು ಫೈಬ್ರಾಯ್ಡ್ ಅಂತೀವಿ. ಆ ಫೈಬ್ರಾಯ್ಡನ್ನು ಇದು ನಿವಾರಣೆ ಮಾಡಲಿಕ್ಕೆ ಇದನ್ನ ನೀವು ಯೂಸ್ ಮಾಡ್ಬೋದು. ಬ್ಯಾಕ್ ಪೇನು, ಸೊ ಈ ರೀತಿ ಬ್ಯಾಕ್ ಪೇನ್ ಅಂದರೆ ಆಲ್ ಟೈಪ್ಸ್ ಆಫ್ ಪೇನ್ಸ್ಗೆ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗೇನೆ ಇದೊಂದು ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಹೆಲ್ತ್ ಸಪ್ಲಿಮೆಂಟ್ ಅಂತ ಕರಿತಾ ಇದ್ದೀವಿ ಕ್ಯೂರ್ಸೆಲ್ಲನ್ನು. ಈ ಕ್ಯೂರ್ಸೆಲ್ಲದು ದಿಸ್ ಇಸ್ ನಾಟ್ ಎ ಮೆಡಿಸಿನ್ನು, ಹೆಲ್ತ್ ಸಪ್ಲಿಮೆಂಟ್ ಅಂತ ಕರಿತಾ ಇದ್ದೀವಿ. ಈ ಹೆಲ್ತ್ ಸಪ್ಲಿಮೆಂಟನ್ನು ನೀವು ಬಳಸೋದ್ರಿಂದ ನಿಮ್ಗೆ ಎಷ್ಟೆಲ್ಲ ಆದಾಯ ಸಿಗ್ತದೆ, ಎಷ್ಟೆಲ್ಲ ಅನುಕೂಲ ಸಿಗ್ತದೆ, ಎಷ್ಟೆಲ್ಲ ಆರೋಗ್ಯದಿಂದ ನಿಮ್ಮ ಅನುಕೂಲ ಪಡ್ಕೊಂಡು ನೀವು ಅವರ ಆಶೀರ್ವಾದದಿಂದ ಆಶೀರ್ವಾದ ಮತ್ತು ನಿಮಗೆ ಭಾಗ್ಯ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆಯನ್ನ ಮಾಡಿದರೆ ಇಲ್ಲಿ ಈ ಸಂಸ್ಥೆಯಲ್ಲಿ ಜಾಯಿನ್ ಹೇಗಾಗಬೇಕು. ಥ್ಯಾಂಕ್ಸ್ ಅ ಲಾಟ್. ಗುಡ್ ಈವ್ನಿಂಗ್ ಸರ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಮೊದಲನೇದಾಗಿ ನ್ಯೂಯಂಗ್ ಫ್ಯಾಮಿಲಿಲಿ ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಲಯನ್ ಪ್ರಸಾದ್ ಸರ್ಗೆ ಹಾಗೂ ಚಕ್ರವರ್ತಿ ಸರ್ಗೆ, SN ಮೂರ್ತಿ ಸರ್ಗೆ, ನಾಗಭೂಷಣ್ ಸರ್ಗೆ, ಎಲ್ಲ ನಮ್ಮ ಹೋಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕ್ಯೂರ್ಸೆಲ್ ಬಗ್ಗೆ ಮಾತಾಡ್ಬೇಕಂದ್ರೇನೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ಇಂಥ ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್ ಅನ್ನ ನಮಗ್ ಕೊಟ್ಟಿದ್ರಲ್ವಾ ಲಯನ್ ಪ್ರಸಾದ್ ಸರ್. ಸೊ ಅದ್ರದ್ದು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಆಗ್ಲಿ, ಪ್ರತಿಯೊಂದು ವಿಷಯಗಳನ್ನು ಹೇಳ್ಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಬಿಕಾಸ್ ಅದ್ರದ್ದು ರಿಸಲ್ಟ್ ಆಲ್ರೆಡಿ SN ಮೂರ್ತಿ ಸರ್ ಸವಿಸ್ತಾರವಾಗಿ ಎಲ್ಲಾನು ತಿಳಿಸಿ ಹೇಳಿದ್ದಾರೆ.
ಇದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಸೊ ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ್ದ್ರಲ್ಲಿ ಉಪಯೋಗಕ್ಕೆ ಬರುತ್ತೆ, ಸೊ ಅದ್ರ ಜೊತೆಗೆ ಆ ಯಾವ್ಯಾವ ಡಿಸೀಸ್ ಅಲ್ಲಿ ಕೆಲಸ ಮಾಡುತ್ತೆ, ಎಸ್ಪೆಷಲಿ 200 ಡಿಸೀಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಹೇಗ್ ಕೆಲಸ ಮಾಡುತ್ತೆ ಇದು ಅನ್ನೋದು ಎಲ್ಲರಿಗೂ ಡೌಟ್ ಇರುತ್ತೆ. ಎಲ್ಲರಿಗೂ ಮೇನ್ ಡೌಟ್ ಏನು ಅಂದ್ರೆ ಇನ್ನೂ ಡಿಸೀಸ್ಗೆ ಹೆಂಗೆ ಒಂದೇ ಪ್ರಾಡಕ್ಟ್ ಕೆಲಸ ಮಾಡುತ್ತಪ್ಪ, ಇಸ್ ಇಟ್ ಪಾಸಿಬಲ್, ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್ ಅಂತ. ಬಟ್ ಇಟ್ ಈಸ್ ರಿಯಲಿ ಪಾಸಿಬಲ್, ಬಿಕಾಸ್ ನಾನು 5 ತಿಂಗಳಿಂದ ಇದನ್ನ ನೋಡಿದ್ದೀನಿ, ಅದ್ರದ್ದು ಅನುಭವನೂ ಪಡ್ಕೊಂಡಿದ್ದೀನಿ. ಪ್ರತಿಯೊಂದು ಪೇಷಂಟ್ನು ಅಬ್ಸರ್ವ್ ಮಾಡಿ ಅದ್ರದ್ದು ರೆಕಾರ್ಡ್ಸ್ನೆಲ್ಲ ನೋಟ್ ಮಾಡಿಕೊಂಡು ಅವರಲ್ಲಿ ಏನ್ ಚೇಂಜಸ್ ಆಗುತ್ತೆ, ಸೊ ಅದ್ರ ಜೊತೆಗೆ ಸೊ ಅವ್ರದ್ದು ರಿಪೋರ್ಟ್ಸ್ಗಳು ಅಷ್ಟೇ, ಆ ರಿಪೋರ್ಟ್ಸ್ಗಳಲ್ಲೂ ಏನೇನ್ ಚೇಂಜಸ್ ಆಗುತ್ತೆ, ಯಾವ್ಯಾವ ಡಿಸೀಸ್ ಅಲ್ಲಿ. ಯಾಕಂದ್ರೆ ನಮ್ಮ ಹತ್ರ ಬರೋದೆಲ್ಲ ಆಲ್ಮೋಸ್ಟ್ ಕ್ರಾನಿಕ್ ಡಿಸೀಸ್ ಇರೋ ಪೇಷಂಟೇ ಬರೋರು. ತುಂಬಾ ಎಲ್ಲಾ ಕಡೆ ತೋರಿಸ್ಬಿಟ್ಟು ಕೊನೆಗೆ ಎಲ್ಲ ಆಗಲ್ಲ ಡಾಕ್ಟ್ರೆ, ನೀವು ಟ್ರೀಟ್ಮೆಂಟ್ ಕೊಡಿ, ಇದ್ರಲ್ಲಿ ಏನಾದ್ರು ಆಗುತ್ತಾ ನೋಡಿ ಆಯುರ್ವೇದದಲ್ಲಿ ಅಂತ ಬರ್ತಾರೆ. ಸೊ ಆ ತರ ಇರುವಾಗ ನಾವ್ ಎಲ್ಲಾ ಪೇಷಂಟ್ಗೂ ನಾವು ಕೊಟ್ಟಾಗ ಅದ್ಭುತವಾಗಿ ನಮ್ಗೆ ರಿಸಲ್ಟ್ ಸಿಕ್ತು. ಯಾವ್ಯಾವ ಕೇಸಲ್ಲಿ ಅಂತಂದ್ರೆ, ಈಗ ಸರ್ ಏನ್ ಹೇಳಿದ್ರು, ಆಲ್ಮೋಸ್ಟ್ ಅದರಲ್ಲಿ ಒಂದು 50% ನಾನು ಕವರ್ ಮಾಡ್ಬಿಟ್ಟಿದ್ದೀನಿ ಕೇಸಸ್ನ. ಯಾಕಂದ್ರೆ ಎಲ್ಲಾ ಪೇಷಂಟ್ಗಳು ನಮ್ಗೆ ಒಂದೇ ಸರಿ ಸಿಗಲ್ಲ. ಸೊ ಅದರಲ್ಲಿ ನಾನು 50% ಪೇಷಂಟ್ ಕವರ್ ಮಾಡಿದ್ದೀನಿ. ಅದೆಲ್ಲ ಅದರಲ್ಲೂ ನನಗೆ ಅದ್ಭುತವಾಗಿ ರಿಸಲ್ಟ್ ಸಿಕ್ಬಿಟ್ಟಿದೆ. ಬಿಕಾಸ್ ಇದು ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ ಇದು. ಹಾಗಾಗಿ ನಮ್ಗೆ ಇದು ಅದ್ಭುತವಾಗಿ ಒಂದು ರಿಸಲ್ಟ್ ಸಿಗುತ್ತೆ. ಈಗ ಯೂಶುವಲಿ ನಮ್ಗೆ ಯಾವುದೇ ಒಂದು ಕಾಯಿಲೆ ಬರ್ಬೇಕಂದ್ರೂ ಕೂಡ ನಮ್ಗೆ ಮೊದಲನೇದಾಗಿ ಸೆಲ್ ಡ್ಯಾಮೇಜ್ ಆಗುತ್ತೆ ನಮ್ಮ ಬಾಡಿಲಿ. ಈಗ ದೇಹದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಜೀವಕೋಶಗಳಿದೆ. ಈ ಒಂದೊಂದು ಆರ್ಗನ್ ಅಲ್ಲೂ ಒಂದೊಂದ್ ತರ ಜೀವಕೋಶಗಳಿದೆ. ಅದರಲ್ಲಿರೋ ಲೇಯರ್ಗಳಲ್ಲೂ ಒಂದೊಂದ್ ತರ ಜೀವಕೋಶಗಳಿದೆ. ಅದ್ರ ಫಂಕ್ಷನ್ ಬೇರೆ ತರ ಇದೆ. ಸೊ ಎಲ್ಲಾ ಜೀವಕೋಶಗಳು ಬೇರೆ ಆಗಿದ್ರು ನಮ್ಮ ದೇಹದಲ್ಲಿ ಒಂದು ಮದರ್ ಸ್ಟೆಮ್ ಸೆಲ್ ಅಂತ ಇದೆ. ಈ ಮದರ್ ಸ್ಟೆಮ್ ಸೆಲ್ ಸರಿಯಾಗಿ ಕೆಲಸ ಮಾಡಿದ್ರೆ ಇಡೀ ದೇಹ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಒಂದು ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ನಡೆಯುತ್ತೆ. ಅದು ದೇಹನೇ ಮಾಡ್ಕೊಡುತ್ತೆ ಪ್ರತಿದಿನ. ಈ ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಕೂಡ ಕರೆಕ್ಟ್ ಆಗಿ ನಡಿಬೇಕು ಅಂದ್ರೆ ನಮ್ಮ ಮದರ್ ಸ್ಟೆಮ್ ಸೆಲ್ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಯಾವಾಗ ಮದರ್ ಸ್ಟೆಮ್ ಸೆಲ್ ಆಕ್ಟಿವ್ ಆಗಿ ಕೆಲಸ ಮಾಡಲ್ವೋ ನಮಗೆ ಕಾಯಿಲೆ ಬಂದೇ ಬರುತ್ತೆ. ಅವಾಗ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಫ್ರೀ ರಾಡಿಕಲ್ಸ್ ಇಂದ ನಮಗೆ ಕಾಯಿಲೆ ಬರುತ್ತೆ. ಸೆಲ್ಯುಲಾರ್ ಡ್ಯಾಮೇಜ್ ಆಗಿ ನಮ್ಗೆ ಕಾಯಿಲೆ ಬರುತ್ತೆ. ಈ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗೋದನ್ನ ತಡೀಲಿಕ್ಕೆ ಅಂತಾನೆ ನಮ್ಗೆ ಫ್ರೆಡ್ಜುಲಿ ಅನ್ನೋ ಸೈಂಟಿಸ್ಟ್ ನಮ್ಗೆ ಇದು ಒಂದು ಕೊಡುಗೆ ಆಗಿ ಕೊಟ್ರು, ಪ್ಲಾಂಟ್ ಸ್ಟೆಮ್ ಸೆಲ್ ಅಂತೇಳಿ. ಈ ಪ್ಲಾಂಟ್ ಸ್ಟೆಮ್ ಸೆಲ್ ಪ್ರತಿಯೊಂದು ಈಗ ನಮ್ಗೆ ಏನ್ ಇಂಗ್ರೀಡಿಯೆಂಟ್ಸ್ ಇದೆ, ಆಸ್ಟಾಕ್ಸಾಂಥಿನ್ ಆಗ್ಲಿ, ಸೋಲಾರ್ ಬೈಟಿಸ್ ಆಗ್ಲಿ, ಸೊ ಮಾಲಸ್ ಡೊಮೆಸ್ಟಿಕಾ ಆಗ್ಲಿ, ಸೊ ಒಮೆಗಾ 369 ಆಗ್ಲಿ, ಬ್ಲಾಕ್ ಕೋಶ್ ಆಗ್ಲಿ, ಈ ತರ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅಲ್ಲೂ ಸ್ಟೆಮ್ ಸೆಲ್ ನ ತೆಗೆದ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಈ ಸ್ಟೆಮ್ ಸೆಲ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮದರ್ ಸ್ಟೆಮ್ ಸೆಲ್ ನ ಆಕ್ಟಿವೇಟ್ ಮಾಡುತ್ತೆ. ಒನ್ಸ್ ನಮ್ಮ ಮದರ್ ಸ್ಟೆಮ್ ಸೆಲ್ ಆಕ್ಟಿವೇಟ್ ಆಯ್ತು ಅಂತಂದ್ರೆ ನಮ್ಮ ಈ ಪ್ರೊಸೆಸ್ ಅಂದ್ರೆ ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಫ್ರೀ ರಾಡಿಕಲ್ಸ್ ಏನ್ ಉತ್ಪತ್ತಿ ಆಗಿರುತ್ತೆ ನಮ್ಮ ದೇಹದಲ್ಲಿ ಅದೆಲ್ಲಾನು ಫ್ರೀ ರಾಡಿಕಲ್ಸ್ ನ ನಾಶ ಮಾಡುತ್ತೆ. ಯಾವ್ದ್ರ ಮುಖಾಂತರ? ಇದರಲ್ಲಿ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಅಲ್ವಾ, ಆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಮುಖಾಂತರ ಈ ಫ್ರೀ ರಾಡಿಕಲ್ಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಆವಾಗ ನಮ್ಮ ಸೆಲ್ಯುಲಾರ್ ಡ್ಯಾಮೇಜ್ ಎಲ್ಲ ಸರಿ ಹೋಗ್ತಾ ಬರುತ್ತೆ. ಅಂದ್ರೆ ಇದ್ರಲ್ಲಿ ನಾವು ಆಲ್ರೆಡಿ ಹೇಳಿದ್ವಲ್ಲ ಸ್ಟೆಮ್ ಸೆಲ್ ಪ್ರಾಪರ್ಟೀಸ್ ಏನು, ಅದ್ರ ಫಂಕ್ಷನ್ ಏನು ಅಂತ SN ಮೂರ್ತಿ ಸರ್ ಹೇಳಿದ್ರು ಆಲ್ರೆಡಿ. ಏನು ರೆಜುವಿನೇಟಿಂಗು, ಆಮೇಲೆ ರಿಪೇರಿಂಗು. ಮೇನ್ ಇಂಪಾರ್ಟೆಂಟ್ ಅಲ್ಲೇ ಅಲ್ವಾ ನಮ್ಗೆ ರಿಪೇರಿಂಗ್. ಸೆಲ್ಯುಲಾರ್ ಡ್ಯಾಮೇಜ್ ಆಗಿರೋದು ರಿಪೇರ್ ಆಗುತ್ತೆ, ರೆಜುವಿನೇಷನ್ ಆಗುತ್ತೆ. ಸೊ ಇವೆರಡು ಕೆಲಸನೂ ಅದ್ಭುತವಾಗಿ ನಡೀತು ಅಂತಂದ್ರೆ ಕಂಪ್ಲೀಟ್ ಡಿಟಾಕ್ಸಿಫಿಕೇಶನ್ ಆಗೋಗುತ್ತೆ ದೇಹದಲ್ಲಿ. ಸೊ ಜೊತೆಗೆ ಆ ಏನೇನ್ ಡ್ಯಾಮೇಜ್ ಆಗಿತ್ತು ಆ ಸೆಲ್ಸ್ ಎಲ್ಲ ರಿಪೇರ್ ಆದಾಗ ಅದ್ರ ಫಂಕ್ಷನ್ ನಾರ್ಮಲ್ ಆಗುತ್ತೆ. ಫಂಕ್ಷನ್ ನಾರ್ಮಲ್ ಆಯ್ತು ಅಂತಂದ್ರೆ ಆವಾಗ ನಮ್ಗೆ ಡಿಸೀಸ್ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಯಾವುದೇ ಡಿಸೀಸ್ ಇರ್ಬೋದು, ಈಗ ಪ್ರತಿಯೊಂದು ಆರ್ಗನ್ ನಲ್ಲೂ ಅದಕ್ಕೆ ರಿಲೇಟೆಡ್ ಒಂದು ಡಿಸೀಸ್ ಇದ್ದೇ ಇರುತ್ತೆ. ಸೊ ಆ ಡಿಸೀಸ್ ನಮ್ಗೆ ಕಡಿಮೆ ಆಗುತ್ತೆ. ಹಾಗಾಗಿ ಇದು 200 ಡಿಸೀಸ್ ಮೇಲೂ ಕೆಲಸ ಮಾಡುತ್ತೆ. ಸೊ 200 ಡಿಸೀಸ್ ಮೇಲೆ ಕೆಲಸ ಮಾಡುತ್ತೆ. ಎಲ್ಲರಿಗೂ ಇನ್ನೊಂದು ಡೌಟ್ ಏನು ಅಂದ್ರೆ, ನಾವು ಆಲ್ರೆಡಿ ಅಲೋಪತಿಕ್ ಮೆಡಿಸಿನ್ ತಗೊಳ್ತಾ ಇರ್ತೀವಿ ಅಥವಾ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ತಗೊಳ್ತಾ ಇರ್ತೀವಿ, ಅದ್ರ ಜೊತೆಗೆ ಇದನ್ನ ತಗೋಬಹುದಾ? ಎಸ್, ಡೆಫಿನೆಟ್ಲಿ ಇದನ್ನ ತಗೋಬಹುದು. ಯಾಕೆ ತಗೋಬಾರ್ದು? ಏನಕ್ಕೆ ಅಂತಂದ್ರೆ ಇದು ಒಂದು ಹೆಲ್ತ್ ಸಪ್ಲಿಮೆಂಟ್. ಸೆಲ್ಯುಲಾರ್ ಡ್ಯಾಮೇಜ್ ರಿಪೇರ್ ಮಾಡುತ್ತೆ, ರೆಜುವಿನೇಷನ್ ಮಾಡುತ್ತೆ, ಸೊ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಅಂದಾಗ ಡೆಫಿನೆಟ್ಲಿ ನೀವು ಯಾವ ಮೆಡಿಕೇಶನ್ಸ್ ತಗೊಂಡ್ರು ಕೂಡ ಅದ್ರ ಜೊತೆಗೆ ಇದನ್ನ ತಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ, ಅಡ್ಡ ಪರಿಣಾಮ ಆಗಲ್ಲ. ಯಾಕೆಂದ್ರೆ ಇದು ಇನ್ನೂ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ನೀವು ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ತಗೊಂಡು ಅದರಲ್ಲಿಂದ ಆಗಿರೋ ಡ್ಯಾಮೇಜ್ ಕೂಡ ಇದು ರಿಪೇರಿ ಮಾಡುತ್ತೆ, ಅದರಲ್ಲಿಂದ ಆಗಿರೋ ಸೈಡ್ ಎಫೆಕ್ಟ್ಸ್ ಕೂಡ ಇದನ್ನ ಸರಿ ಮಾಡುತ್ತೆ. ಆ ಶಕ್ತಿ ಇದರಲ್ಲಿದೆ. ಹಾಗಾಗಿ ನೀವು ಇದನ್ನ ತಗೊಂಡಾಗ
ಡೆಫಿನೆಟ್ಲಿ ನಿಮ್ಗೆ ಬೆನಿಫಿಟ್ಸ್ ಆಗುತ್ತೆ ಹೊರತು ನೆಗೆಟಿವ್ ರಿಸಲ್ಟ್ಸ್ ಬರಲ್ಲ, ಅಥವಾ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ, ಅಥವಾ ಡ್ರಗ್ ಇಂಟರ್ಯಾಕ್ಷನ್ ಆಗಲ್ಲ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಡ್ರಗ್ ಎಲ್ಲರಿಗೂ ಭಯ ಇರೋದೇ ಅದು. ಏನೋ ಒಂದು ಡೌಟ್, ಇದ್ರ ಜೊತೆಗೆ ಆ ಔಷಧಿ ತಗೊಂಡಾಗ ನಂಗೆ ಡ್ರಗ್ ಇಂಟರ್ಯಾಕ್ಷನ್ ಆಗಿ ಏನಾದ್ರೂ ಆಗ್ಬಿಡುತ್ತೇನೋ ಅಂತ. ಬಟ್ ಡೆಫಿನೆಟ್ಲಿ ಆಗಲ್ಲ. ನಾವ್ ಇಲ್ಲಿವರೆಗೂ ಯಾವ ಪೇಷಂಟ್ ಕೊಟ್ಟಿದೀವಿ, 700 ಪೇಷಂಟ್ ಕೊಟ್ಟಿದ್ದೀನಿ ನಾನು. 700 ಪೇಷಂಟ್ ಅಲ್ಲೂ ಕೂಡ ಒಬ್ರಿಗೂ ಕೂಡ ನೆಗೆಟಿವ್ ರಿಸಲ್ಟ್ಸ್ ಬಂದೇ ಇಲ್ಲ. ಕಂಪ್ಲೀಟ್ ಆಗಿ ಪಾಸಿಟಿವ್ ರಿಸಲ್ಟ್ಸೇ ಬಂದಿರೋದು. ಇದನ್ನ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಇದು ನನ್ನ ಸ್ವತಃ ಅನುಭವಕ್ಕೆ ಬಂದಿರೋದು ನನ್ನ ಪೇಷಂಟ್ಗಳಲ್ಲಿ. ಹಾಗಾಗಿ ನೀವು ಯಾವುದೇ ಔಷಧಿಗಳ ಜೊತೆ ತಗೊಂಡ್ರು ಕೂಡ ಇದನ್ನ ತಗೊಂಡ್ರೆ ಯಾವ ತೊಂದರೆನೂ ನಿಮ್ಗೆ ಆಗಲ್ಲ. ಅದಾದ್ಮೇಲೆ ಸರ್ ಹೇಳಿದ್ರು ಆಲ್ರೆಡಿ, ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲೇ ಇದನ್ನ ತಗೋಬೇಕು. ಯಾಕೆ ಅಂತಂದ್ರೆ ನೀವು ಎಂಟಿ ಸ್ಟಮಕ್ ಅಲ್ಲಿ ತಗೊಂಡಾಗ, ಖಾಲಿ ಹೊಟ್ಟೆಯಲ್ಲಿ ತಗೊಂಡಾಗ ಅದು ಅದ್ರ ಎಫಿಕೆಸಿ ಅಂತ ಏನ್ ಹೇಳ್ತೀವಿ ಅದು ಕಂಪ್ಲೀಟ್ ಆಗಿ ನಮಗ್ ಸಿಗುತ್ತೆ. ಅದು ವೇಸ್ಟ್ ಆಗಲ್ಲ, ಡ್ರಗ್ ಒಂಚೂರು ಕೂಡ ವೇಸ್ಟ್ ಆಗಲ್ಲ, ನಮ್ ದೇಹದ ಮೇಲೆ ಸಂಪೂರ್ಣವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ನೀವು ಅರ್ಲಿ ಮಾರ್ನಿಂಗ್ ತಗೊಳ್ಳೋದ್ರಿಂದ ಉಪಯೋಗ ಏನಪ್ಪಾ ಅಂತಂದ್ರೆ ನೀವು ಯಥೇಚ್ಛವಾಗಿ ನೀರ್ ಕುಡಿತೀರಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತಂದ್ರೆ ನೀರ್ ಕುಡಿಯೋದು ಕಡಿಮೆ ಆಗುತ್ತೆ. ಜನರಲ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ, ನಾನು ಕೂಡ ಒಂದ್ಸರಿ ಅಬ್ಸರ್ವ್ ಮಾಡಿದೆ. ನಾನು ಒಂದ್ ದಿನಕ್ಕೆ ಎಷ್ಟು ನೀರ್ ಕುಡಿತಾ ಇರ್ಬೋದು, ನಾನೇ ಅನ್ಕೊಂಡ್ಬಿಟ್ಟಿದ್ದೆ ಒಂದು 3 ರಿಂದ 4 ಲೀಟರ್ ನೀರ್ ಕುಡಿತಿದ್ದೀನೇನೋ ಅಂತ, ಅಪ್ರಾಕ್ಸಿಮೇಟ್. ಯಾಕಂದ್ರೆ ಯಾರಿಗೂ ಪಕ್ಕಾ ಕ್ಯಾಲ್ಕುಲೇಷನ್ ಮಾಡಿರಲ್ಲ. ಬಟ್ ನಾನು ಒಂದ್ಸರಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು ನಾನು ಮ್ಯಾಕ್ಸಿಮಮ್ 2 ಲೀಟರ್ ನೀರ್ ಕುಡಿದಿರೋದು ಅಂತ. ಅವಾಗ ನಾನು ಕೂಡ ಅದನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಕೊಂಡು ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡಿದೆ. ಸೊ ಪರ್ಫೆಕ್ಟ್ ಆಗಿ ನನಗೂ ಕೂಡ ಒಳ್ಳೆ ಅದರಲ್ಲಿ ಚೇಂಜಸ್ ಬಂತು, ಪಾಸಿಟಿವ್ ಚೇಂಜಸ್. ಜೊತೆಗೆ ಏನು ಅಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ನೀವಾಗೆ ನೀರ್ ಕುಡಿದೇ ಹೋದ್ರು ಕೂಡ ಇದ್ರಲ್ಲಿ ಬಾಯಾರಿಕೆ ಯಥೇಚ್ಛವಾಗಿ ಆಗ್ಬಿಡುತ್ತೆ. ನೀವೇನಾದ್ರೂ ತುಂಬಾ ಲೇಟ್ ಆಗಿ ತಗೊಂಡ್ರೆ, ನೀವು 8 o'clock ಎದ್ಬಿಟ್ಟು ಅವಾಗ ಏನಾದ್ರು ತಗೊಂಡ್ರೆ, ಅವಾಗ ನೀವು ತುಂಬಾ ನೀರ್ ಕುಡಿಯಕ್ಕೆ ಆಗಲ್ಲ. ಬಾಯಾರಿಕೆ ಇದ್ರೂ ನೀವು ಅವಾಯ್ಡ್ ಮಾಡ್ತಾ ಹೋಗ್ಬಿಡ್ತೀರಿ ನಿಮ್ ಕೆಲಸದ ಬಿಸಿಯಲ್ಲಿ. ಹಾಗಾಗಿ ಅರ್ಲಿ ಮಾರ್ನಿಂಗ್ ನೀವು ತಗೊಂಡಾಗ ಏನಾಗುತ್ತೆ, ಅರ್ಲಿ ಮಾರ್ನಿಂಗ್ ಒಂದು 5 o'clock ಎದ್ಬಿಟ್ಟು ನೀವು ತಗೊಂಡ್ಬಿಟ್ರೆ ಬಾಯಾರಿಕೆ ಆಗುತ್ತೆ, ತುಂಬಾ ನೀರ್ ಕುಡಿತೀರಾ, ಅವಾಗ್ಲೇ ಬಾಡಿ ಡಿಟಾಕ್ಸಿಫೈ ಆಗ್ಬಿಡುತ್ತೆ. ಡಿಟಾಕ್ಸಿಫೈ ಆಯ್ತು ಅಂದ್ರೆ ಅವಾಗ ನಿಮ್ಗೆ ತುಂಬಾ ಫಾಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ನೋಡಿ, ಕೆಲವೊಬ್ರಿಗೆ ಯಾರಿಗೆ 7 ದಿನದಲ್ಲಿ ರಿಸಲ್ಟ್ ಬರುತ್ತೆ, ಕೆಲವೊಬ್ರಿಗೆ 15 ದಿನದಲ್ಲೇ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ ನೋಡಿ. ಅವ್ರೆಲ್ಲರದು ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ಅವ್ರು ತುಂಬಾ ಚೆನ್ನಾಗಿ ನೀರ್ ಕುಡಿತಾ ಇರ್ತಾರೆ, ಅರ್ಲಿ ಮಾರ್ನಿಂಗ್ ಕರೆಕ್ಟ್ ಆಗಿ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಪರ್ಫೆಕ್ಟ್ ಆಗಿ ರಿಸಲ್ಟ್ ಬರುತ್ತೆ. ಜೊತೆಗೆ ಅವರು ಆದಷ್ಟು ಜಂಕ್ ಫುಡ್ ಗಳನ್ನು ಕಡಿಮೆ ಮಾಡಿರ್ತಾರೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ ಕಡೆ ನಾನು ಒಳ್ಳೇದನ್ನ ತಗೊಂಡ್ಬಿಟ್ಟು ಇನ್ನೊಂದ್ ಕಡೆ ಬರೀ ಕೆಟ್ಟದನ್ನೇ ಮಾಡ್ತಾ ಹೋದ್ರೆ ನಮ್ಗೆ ರಿಸಲ್ಟ್ಸ್ ತುಂಬಾ ಫಾಸ್ಟ್ ಆಗಿ ಬರಲ್ಲ. ಅಷ್ಟೇ, ರಿಸಲ್ಟ್ ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ, ಆದ್ರೆ ತುಂಬಾ ಸ್ಲೋ ಆಗುತ್ತೆ. ಹಾಗಾಗಿ ನಾವು ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬಿಟ್ರೆ 100% ಎಫಿಕೆಸಿ ಇರುತ್ತೆ. ನಾವು ಡಿಸೀಸ್ ಇಂದ ತುಂಬಾ ಬೇಗ ಹೊರಗಡೆ ಬರ್ಬೋದು. ಈಗ ಡಯಾಬಿಟೀಸ್ ಅಲ್ಲೂ ಅಷ್ಟೇ, ಕೆಲವೊಬ್ರು ಹೇಳ್ತಾರೆ ನನಗೆ ಸರ್ ಬೇರೆಯವ್ರಿಗೆ ತುಂಬಾ ಫಾಸ್ಟ್ ಆಗಿ ರಿಸಲ್ಟ್ ಬಂದಿದೆ, ನನ್ಗೆ ಯಾಕೆ ಬರ್ಲಿಲ್ಲ ಸರ್ ಅಂತ. ಸೊ ಡಯಾಬಿಟೀಸ್ ಅಲ್ಲೂ ಕೂಡ ಅಷ್ಟೇ, ಯಾಕೆ ಅವ್ರಿಗೆ ಬೇಗ ರಿಸಲ್ಟ್ ಬಂದಿರುತ್ತೆ ಅಂತಂದ್ರೆ ಅವ್ರಿಗೆ ತುಂಬಾ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಿರ್ತಾರೆ ಲೈಫ್ ಸ್ಟೈಲ್. ಜೊತೆಗೆ ಕ್ರಾನಿಕ್ ಎಷ್ಟು ಹಳೇದಿರುತ್ತೆ ಕಾಯಿಲೆ ಅಷ್ಟು ಲೇಟ್ ಆಗುತ್ತೆ, ಯಾಕಂದ್ರೆ ಅಷ್ಟು ಡ್ಯಾಮೇಜ್ ಆಗ್ಲಿಕ್ಕೆ ಟೈಮ್ ತಗೊಂಡಿರುತ್ತಲ್ವಾ, ನಮ್ ದೇಹ ರಿಪೇರ್ ಆಗ್ಲಿಕ್ಕೆ ಕೂಡ ಅಷ್ಟೇ ಟೈಮ್ ತಗೊಳುತ್ತಲ್ವಾ. ಹಾಗಾಗಿ ನಾವು ಸರಿಯಾದ ಕ್ರಮದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡಿದಾಗ ಅದು ಖಂಡಿತ ರಿಸಲ್ಟ್ ಬರಲೇಬೇಕು. ಕೆಲವೊಮ್ಮೆ ಕ್ರಾನಿಕ್ ಡಿಸೀಸ್ ಅಲ್ಲಿ, ಅಂದ್ರೆ ತುಂಬಾ ಹಳೇ ಕಾಯಿಲೆ ಆದಾಗ ನಾವು ದಿನಕ್ಕೆ 2 ಸಾರಿ ತಗೋಬೇಕಾಗುತ್ತೆ. ಒಂದೇ ಸಾರಿ ತಗೊಂಡ್ರೆ ಆಗಲ್ಲ. ಬೆಳಿಗ್ಗೆ 6 ಗಂಟೆಗೆ ಅಥವಾ ಬೆಳಿಗ್ಗೆ 5 ಗಂಟೆಗೆ ಮತ್ತೆ ಸಂಜೆ 5 ಗಂಟೆಗೆ ತಗೋಬೇಕು. ಜೊತೆಗೆ ಏನು ಅಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಏನ್ ಪ್ರಾಬ್ಲಮ್ ಏನು ಅಂದ್ರೆ, ಬೆಳಿಗ್ಗೆ 5 ಗಂಟೆಗೆ ತಗೊಳ್ತಾರೆ, 6 ಗಂಟೆಗೆ ಟೀ ಕುಡಿದು ಬಿಡ್ತಾರೆ. ರಾಂಗ್. ಯಾಕೆ ಟೀ ಕುಡಿತೀರಿ ನೀವು? ನೀವು ಗ್ರೀನ್ ಟೀ, ಲೆಮನ್ ಟೀ ಕುಡೀರಿ, ತೊಂದರೆ ಏನೂ ಇಲ್ಲ. ಅದು ಇನ್ನೂ ನಿಮ್ ಬಾಡಿ ರೆಜುವಿನೇಟ್ ಮಾಡುತ್ತೆ, ಡಿಟಾಕ್ಸಿಫೈ ಮಾಡುತ್ತೆ, ಮತ್ತೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ನೀವು ಟೀ ಕಾಫಿ ಕುಡಿಯೋದ್ರಿಂದ ಏನಾಗುತ್ತೆ, ಡೆಫಿನೆಟ್ಲಿ ಅದು ಹ್ಯಾಂಪರ್ ಆಗುತ್ತೆ, ಅದ್ರ ರಿಸಲ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಟೀ ಕಾಫಿ ಕುಡಿಯೋದನ್ನ ಮ್ಯಾಕ್ಸಿಮಮ್ ನಿಲ್ಸಿ. ಅಥವಾ ತುಂಬಾ ಕುಡಿಲೇಬೇಕು ಅಷ್ಟೊಂದು ನಿಮ್ಗೆ ಅದ್ರದ್ದು ಹ್ಯಾಬಿಟ್ ಇದ್ರೆ, ತಿಂಡಿ ಆದ್ಮೇಲೆ 2 hours ಬಿಟ್ಟು ಕುಡೀರಿ. ಕ್ಯೂರ್ಸೆಲ್ ತಗೊಂಡ ನಂತರ 1 hour ಅಲ್ಲೇ ನೀವು ಟೀ ಕುಡಿಯೋದು ಬೇಡ. ಮ್ಯಾಕ್ಸಿಮಮ್ ನೀರ್ ಕುಡಿತಾ ಹೋಗಿ. ತುಂಬಾ ಹಸುವಾದ್ರೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ತಿನ್ನಿ, ಅಥವಾ ಗಂಜಿ ಕುಡೀರಿ, ದಟ್ಸ್ ಫೈನ್. ಅಥವಾ 1 ಗ್ಲಾಸ್ ಹಾಲು ಕುಡೀರಿ, ಓಕೆ, ತೊಂದರೆ ಇಲ್ಲ. ಬಟ್ ಟೀ ಕಾಫಿ ಕುಡಿಬೇಡಿ, ಅವಾಗ ರಿಸಲ್ಟ್ ಹ್ಯಾಂಪರ್ ಆಗುತ್ತೆ. ಅವಾಗ ನಿಮ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ತುಂಬಾ ಬೇಗ ಬರಲ್ಲ. ಹಾಗಾಗಿ ಇದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ 100% ರಿಸಲ್ಟ್ ಬರಲೇಬೇಕು. ಯಾವ ಡಿಸೀಸ್ ಅಲ್ಲಾದ್ರೂ ಕೂಡ ಬರಲೇಬೇಕು. ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಡೌಟ್ಸ್ ಅನ್ನು ಕೇಳಿದಾಗ ಡೆಫಿನೆಟ್ಲಿ ನಾವು ಕ್ಲಾರಿಫೈ ಮಾಡ್ತೀವಿ. ಈ ರೀತಿ ನೀವು ನಾನು ಏನಕ್ಕೆ ಇವತ್ತು ಪ್ರಾಕ್ಟಿಕಲ್ ವಿಷಯ ಅಷ್ಟೇ ಹೇಳ್ತಿದ್ದೀನಿ ಅಂದ್ರೆ, ನೀವು ಟೆಸ್ಟಿಮೋನಿದು ಕ್ವಶನ್ ಡೌಟ್ಸ್ ಎಲ್ಲ ಕೇಳೋದಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಶಾರ್ಟ್ ಕಟ್ ಅಲ್ಲೇ ಮುಗಿಸ್ತಾ ಇದ್ದೀನಿ. ಯಾವ ಇಂಗ್ರೀಡಿಯೆಂಟ್ ಬಗ್ಗೆನೂ ಇನ್ ಡೀಟೇಲ್ ನಾನು ಹೇಳಿಲ್ಲ, ಪ್ರಾಕ್ಟಿಕಲ್ ವಿಷಯ ಮಾತ್ರ ಹೇಳಿದ್ದೀನಿ. ನಿಮ್ಗೆ ಏನೇನು ಡೌಟ್ಸ್ ಇದೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಟು ಯು ಸರ್, ಚಕ್ರವರ್ತಿ ಸರ್.
ಸ್ನೇಹಿತರೆ, ಯಾರೆಲ್ಲ ಈ ಕ್ಯೂರ್ಸೆಲನ್ನು ಮಿನಿಮಮ್ 30 ಡೇಸ್ ಬಳಸಿದ್ದೀರಾ ಅವರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಅವ್ರಿಗೆ ಏನಾದರೂ ರಿಸಲ್ಟ್ ಬಂದಿಲ್ಲ ಅಥವಾ ಏನಾದರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಒಂದು ಸಣ್ಣ ಸಿಂಪಲ್ ಕ್ವಶನ್, ಒಂದು ಕ್ವಶನ್ ಮಾತ್ರ ಕೇಳ್ಬೋದು, ಅದಕ್ಕೆ ಡಾಕ್ಟರ್ ಉತ್ತರ ನೀಡ್ತಾರೆ. ರೈಟ್ ಸೈಡ್ ಪಾರ್ಶ್ವಾಗಿತ್ತು ಅವ್ರಿಗೆ. ವಾಯ್ಸ್ ಬ್ರೇಕ್ ಆಯ್ತು ಸರ್ ನಿಮ್ದು. ಹಲೋ, ಅದು ವಾಯ್ಸ್ ಇನ್ನೂ ಬಂದಿಲ್ಲ ಸರ್. ಅದೊಂದು ಆಲ್ರೆಡಿ 30 ಡೇಸ್ ಆಯ್ತು ರನ್ನಿಂಗ್ ಆಗತ್ಬಿಟ್ಟು. ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ತಗೊಂತಾರೆ, ಸಂಜೆ 6 ಗಂಟೆಗೆ ತಗೊಂತಾರೆ. ಓಕೆ ಓಕೆ ಸರ್. ತಗೋತಾರೆ. ಅದು ಟೀ ಕಾಫಿ ಏನು ಕಂಪ್ಲೀಟ್ ಬಿಟ್ಟಿದ್ದಾರೆ ಅವರು. ಸೊ ಫೈನ್ ಸರ್. ಆತರ ಜಂಕ್ ಫುಡ್ ಏನು ತಗೋತಾ ಇಲ್ಲ. ಸ್ವಲ್ಪ ರೈಟ್ ಸೈಡ್ ಏನು ವರ್ಕ್ ಆಗ್ತಾ ಇಲ್ಲ, ಅದು ಏನಾಗಿರ್ಬೋದು ಸರ್? ಸರ್ ಅವ್ರಿಗೆ ಅಂದ್ರೆ ಸರ್ ಪ್ಯಾರಾಲಿಸಿಸ್ ಆದಾಗ ಈಗ MRI ರಿಪೋರ್ಟ್ ಅಲ್ಲಿ ಸರ್ ಅವ್ರಿಗೆ ಆರ್ಟರಿ ಏನಾದ್ರು ಡ್ಯಾಮೇಜ್ ಆಗಿ ಪ್ಯಾರಾಲಿಸಿಸ್ ಆಗಿತ್ತಾ ಅಥವಾ ಬ್ಲಾಕೇಜ್ ಆಗಿ ಪ್ಯಾರಾಲಿಸಿಸ್ ಆಗಿತ್ತಾ ಸರ್? ಬ್ಲಾಕೇಜ್ ಆಗಿ ಪ್ಯಾರಾಲಿಸಿಸ್ ಆಯ್ತು ಅದು. ಅಂದ್ರೆ ಇನ್ನು ಯಂಗ್ ಪರ್ಸನ್ ಅವರು, ಇನ್ನು 40 ಏಜ್ ಅದಷ್ಟೇ. ಎಸ್ ಸರ್. ಇದ್ರಲ್ಲಿ ಏನು ಅಂದ್ರೆ ಸರ್, ಯೂಶುವಲಿ ಬ್ಲಾಕೇಜ್ ಆದಾಗ ಇಟ್ ಟೇಕ್ಸ್ ಮೋರ್ ಟೈಮ್ ಸರ್. ಬ್ಲಾಕೇಜ್ ಕೇಸಲ್ಲಿ ಯೂಶುವಲಿ ತುಂಬಾ ಟೈಮ್ ತಗೊಳುತ್ತೆ, ಯಾಕಂದ್ರೆ ಬ್ಲಾಕೇಜ್ ಕ್ಲಿಯರ್ ಆಗ್ಬೇಕಾಗುತ್ತೆ. ಸೊ ಅದೇ ಏನಾದ್ರು ನಮ್ಗೆ ರಪ್ಚರ್ ಆಗಿತ್ತು ಅಂತಂದ್ರೆ, ಮೈನ್ಯೂಟ್ ಆರ್ಟರೀಸ್ ರಪ್ಚರ್ ಆಗಿತ್ತು ಅಂತಂದ್ರೆ ಅದು ಬೇಗ ಕ್ಲಿಯರ್ ಆಗುತ್ತೆ ಸರ್. ತುಂಬಾ ಬೇಗ ರಿಸಲ್ಟ್ಸ್ ಬರುತ್ತೆ ನಮಗೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಈವನ್ ನಾವು 7 ಡೇಸ್ ಅಲ್ಲೂ ಕೂಡ ನೋಡಿದೀವಿ ಸರ್. ಅಪ್ಪರ್ ಲಿಂಬ್ ಎಲ್ಲ ಮೂವ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಲೋವರ್ ಲಿಂಬು ಆಫ್ಟರ್ 15 ಡೇಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಬಟ್ ಬ್ಲಾಕೇಜ್ ಆದಾಗ ಇಟ್ ಡೆಫಿನೆಟ್ಲಿ ಇಟ್ ಟೇಕ್ಸ್ ಮೋರ್ ಟೈಮ್ ಸರ್. ಅವರಿಗೆ ಕಂಟಿನ್ಯೂ ಮಾಡಕ್ ಹೇಳಿ ಸರ್, ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ ಸರ್. ಕಂಟಿನ್ಯೂ ಮಾಡಕ್ ಹೇಳಿದೀನಿ ಸರ್. ಮತ್ತೆ ತಗೊಂಡಿದ್ದಾರೆ, 2ನೇ ಟೈಮ್ ತಗೊಂಡಿದ್ದಾರೆ ಈಗ ಅವರು. ಓಕೆ ಸರ್. ಓಕೆ, ಬಂದಿದೀವಿ ನೋಡಕ್ ಸರ್, ರಿಸಲ್ಟ್ ಬರ್ಬೇಕಾದಕ್ಕೆ. ಅದಕ್ಕೋಸ್ಕರ ರಿಸಲ್ಟ್ ಏನಕ್ಕೆ ಲೇಟ್ ಆಯ್ತು ಅನ್ನೋದು ಗೊತ್ತಾಗಿಲ್ಲ ನನಗೆ. ಅದೇ ಸರ್, ಬ್ಲಾಕೇಜ್ ಅಲ್ಲಿ ಕಾಮನ್ ಸರ್, ಅದು ತುಂಬಾ ಲೇಟ್ ಆಗುತ್ತೆ ಸರ್ ರಿಸಲ್ಟ್. ಆಲ್ಮೋಸ್ಟ್ ಇದು ಎಂಗೇಜ್ ಅಲ್ಲೇ ಜಾಸ್ತಿ ಸರ್. ಎಂಗೇಜ್ ಅವ್ರಿಗೆ. ಹೌದೌದು ಸರ್, ಎಂಗೇಜ್ ಅಲ್ಲಿ ಜಾಸ್ತಿ, ಬಟ್ ಅದ್ರಲ್ಲಿ ಟೈಮ್ ಜಾಸ್ತಿ ತಗೊಳುತ್ತೆ ಸರ್. ಇವನ್ ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲೂ, ಇವನ್ ಆಯುರ್ವೇದದಲ್ಲೂ ಕೂಡ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಇದರಲ್ಲಿ ಇನ್ನೂ ಬೇಗ ರಿಸಲ್ಟ್ ಬರುತ್ತೆ. ಬಟ್ ಇದು ಇನ್ನೂ ಕಡಿಮೆನೆ ಟೈಮು. ಅವ್ರಿಗೆ ಅಟ್ಲೀಸ್ಟ್ ಒಂದು 90 ಡೇಸ್ ತಗೊಳ್ಳಿ ಸರ್, ಕಂಟಿನ್ಯೂಸ್ ಆಗಿ ರಿಸಲ್ಟ್ ಬರುತ್ತೆ, ಖಂಡಿತ ಬರುತ್ತೆ ಸರ್. ಒಂದು 10% ಆದ್ರೂ ರಿಸಲ್ಟ್ ಬಂದ್ಬಿಟ್ರೆ ರೆಟಿನೋಪತಿನೂ ಆಗಿತ್ತು, ಗ್ಲಾಕೋಮಾ ಆಗಿತ್ತು. ಸೊ ಆ ಕೇಸಲ್ಲಿ ನಮಗೆ ರಿಸಲ್ಟ್ ಬಂತು ಸರ್. ಫಸ್ಟ್ 2 months ಅಲ್ಲಿ ನಮ್ಗೆ ಏನು ಚೇಂಜಸ್ ಗೊತ್ತಾಗಿರ್ಲಿಲ್ಲ. ಆಮೇಲೆ 3 monthsಗೆ ಅಂದ್ರೆ ಸೆಕೆಂಡ್ ಮಂತ್ಗೆ ರಿಸಲ್ಟ್ ಚೇಂಜಸ್ ಗೊತ್ತಾಯ್ತು. ಆಮೇಲೆ 3 monthsಗೆ ಕಂಪ್ಲೀಟ್ ರಿಸಲ್ಟ್ ಬಂತು ನಮ್ಗೆ. ಹಾಗಾಗಿ ಡೆಫಿನೆಟ್ಲಿ ವಿ ಹ್ಯಾವ್ ಟು ವೇಟ್. ಒಂದ್ ತಿಂಗಳ ಸ್ವಲ್ಪ ಚೇಂಜಸ್ ಗೊತ್ತಾ ಸರ್, ಇದು ಸೈಂಟಿಫಿಕ್ ಆಗಿರುವಂತ ಮೆಡಿಸಿನ್ ಸರ್, ಇವತ್ತಿಂದ ಇಲ್ಲ. ಇದು ಆಲ್ರೆಡಿ ಫ್ರೆಡ್ಜುಲಿ ಅನ್ನೋ ಸೈಂಟಿಸ್ಟ್ ಕಂಡಿಡಿದು 13 ವರ್ಷ ಆಯ್ತು. ಓಕೆ, ಇರೋದು ವಿತ್ ನ್ಯೂ ಟೆಕ್ನಾಲಜಿ, ಅಪ್ಡೇಟೆಡ್ ಟೆಕ್ನಾಲಜಿ, ಇಂಗ್ರೀಡಿಯೆಂಟ್ಸ್. ಓಕೆ, 13 ವರ್ಷದಿಂದ ಇದೆ, ಅದ್ರಲ್ಲಿ ರಿಸರ್ಚ್ ಆಗಿದೆ, ಆ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿದೆ. ನಾನು ಕೂಡ 13 ವರ್ಷದಿಂದ ಬಳಸಿದೀನಿ. ಓಕೆ, ಆಲ್ ಕೈಂಡ್ ಆಫ್ ಸರ್ಟಿಫಿಕೇಟ್ಸ್. ಓಕೆ, ನಮಗೆ ಬೇಸಿಕ್ ಸರ್ಟಿಫಿಕೇಟ್ಸ್, ಎಲ್ಲಾ ಸರ್ಟಿಫಿಕೇಟ್ಸು ಇದೆ, ವಿತ್ ರಿಸರ್ಚ್ ಕೂಡ ಅಲ್ಲಿ. ಹಾಗಾಗಿ ನೀವು ಅದರಲ್ಲಿ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅನ್ ಹೆಲ್ತ್ ಸಪ್ಲಿಮೆಂಟ್. ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಝೀರೋ ಸೈಡ್ ಎಫೆಕ್ಟ್, ಯಾರಿಗೂ ತೊಂದರೆ. ಓಕೆ, ಇದ್ರಲ್ಲಿ ತೊಂದರೆನೆ ಏನಿದ್ರು ಅದರಿಂದ ಬೆನಿಫಿಟ್ ಆಗುತ್ತೆ ಹೊರತು ತೊಂದರೆಗಳಾಗಲ್ಲ. ಬೆನಿಫಿಟ್ ಆದ್ರೆ ಯಾರಿಗೆ ಎಷ್ಟು ಬೆನಿಫಿಟ್, ಯಾವಾಗ ಆಗುತ್ತೆ, ಎಷ್ಟಾಗುತ್ತೆ ಅನ್ನೋದು ಅವ್ರವ್ರ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್, ಅವ್ರವ್ರ ಕಾಯಿಲೆ ಮೇಲೆ ಡಿಪೆಂಡ್ ಆಗಿರುತ್ತೆ. ರಿಸಲ್ಟ್ ಬರೋದು ಸ್ವಲ್ಪ ಲೇಟ್, ಅದು ಬಿಟ್ರೆ ರಿಸಲ್ಟ್ ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ. ಅದರಲ್ಲಿ ಇವನ್ ನೀವು ಈ ಕಾರ್ಡಿಯಾಕ್ ಕ್ರೈಸ್ ಅಲ್ಲಿ ಹೇಳಿದ್ರಲ್ವಾ ನೀವು, ಹಾರ್ಟ್ ಅಟ್ಯಾಕ್ ಆದಾಗ ಬ್ಲಾಕೇಜ್ ಆಗಿ ಆರ್ಟರೀಸ್ ಎಲ್ಲ ಬ್ಲಾಕ್ ಇರುತ್ತಲ್ವಾ, ಅದರಲ್ಲಿಂದಾನೇ ತೊಂದರೆ ಆಗೋದು. ಯೂಶುವಲಿ ಸ್ಟಂಟ್ ಹಾಕಿರ್ತಾರೆ, ಹೌದಲ್ವಾ? ಸರ್ಜರಿ ಏನಾದ್ರು. ಹಾ ಸರ್, ಕೇಳಿಸ್ಕೊಡಿ ನಾನು ಹೇಳೋದನ್ನ. ಸೊ ಅದು ಒಂದ್ಸರಿ ಸ್ಟಂಟ್ ಹಾಕಿದ್ರೆ ಅವ್ರಿಗೆ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಏನಕ್ಕೆ? ಕಟ್ಬಾರ್ದು, ತಿಳಿಯಾಗಿರ್ಬೇಕು ಅಂತೇಳಿ ಮೆಡಿಕೇಶನ್ಸ್ ಕೊಟ್ಟಿರ್ತಾರೆ. ಓಕೆ, ಅದ್ರ ಜೊತೆ ಹೋದಾಗ ಏನಾಗುತ್ತೆ, ಫರ್ದರ್ ಮುಂದೆ ಕ್ಲಾಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗು, ಆರ್ಟರೀಸ್ ಏನಿರುತ್ತೆ ಒಳಗಡೆ ಇನ್ನರ್ ಲೇಯರ್ ಸ್ಟ್ರೆಂಥನ್ ಆಗುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನರ್ ಲೇಯರ್ ಸ್ಟ್ರೆಂಥನ್ ಆಗುತ್ತೆ, ಅಲ್ಲಿ ಸೆಲ್ಸ್ ಡ್ಯಾಮೇಜ್ ಆಗಿರೋದಲ್ಲ ರಿಪೇರಿ ಆಗುತ್ತೆ. ಇವ್ರು ಒಂದ್ ಕಡೆ ಸ್ಟಂಟ್ ಹಾಕಿರ್ಬೇಕು. ಓಕೆ, ಬೇರೆ ಭಾಗದಲ್ಲೆಲ್ಲ ಇನ್ನೂ ಹಾಳಾಗಿರುತ್ತಲ್ವಾ, ಅದು ಸ್ವಲ್ಪ ಸ್ವಲ್ಪ ಹಾಳಾಗಿ ರಿಪೇರಿ ಆಗ್ತಾ ಬರುತ್ತೆ. ಒಂದ್ ಫೈನ್ ಡೇ 6 months 8 months ಅಥವಾ 10 months ಅಲ್ಲೂ
ಅವರೇ ಕಡಿಮೆ ಮಾಡ್ತಾ ಮೆಡಿಕೇಶನ್ಸ್ ಅನ್ನ, ಅಲೋಪತಿಕ್ ಡಾಕ್ಟ್ರೇ ಕಡಿಮೆ ಮಾಡ್ತಾ ಬರ್ತಾರೆ. ಓಕೆ, ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ನೋಡಿರೋದಕ್ಕೆ ಹೇಳ್ತಿದ್ದೀನಿ ನನ್ನ ಕೇಸ್ಗಳಲ್ಲಿ. ಸೊ ಅವರೇ ಟೇಪರ್ ಮಾಡ್ತಾ ಬರ್ತಾರೆ ಮೆಡಿಸಿನ್ಸ್. ಜೊತೆಗೆ ಇವ್ರಿಗೆ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರುತ್ತೆ. ಯೂಶುವಲಿ ನೋಡಿ, ಕಾರ್ಡಿಯಾಕ್ ಪೇಷಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸ್ಟಂಟ್ ಹಾಕ್ಸ್ಕೊಂಡಿರ್ತಾರೆ, ಮೆಡಿಸಿನ್ಸ್ ತಗೊಂತಿರ್ತಾರೆ, 4 ಮೆಟ್ಲು ಹತ್ತಕ್ಕಾಗಲ್ಲ, ಅಷ್ಟು ಹೇದಿಸ್ರು ಬರ್ತಾ ಇರುತ್ತೆ. ತುಂಬಾ ಹೊಟ್ಟೆ ತುಂಬಾ ತಿನ್ನಕ್ಕಾಗಲ್ಲ ಅವ್ರಿಗೆ. ಸ್ವಲ್ಪ ಊಟ ಜಾಸ್ತಿ ಆದ್ರೂ ಅದನ್ನ ತಡ್ಕೊಳ್ಳೋ ಶಕ್ತಿನೂ ಇರಲ್ಲ. ಎಷ್ಟೋ ಸಾರಿ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ನಾರ್ಮಲ್ ಪೀಪಲ್ ಇದ್ದಂಗೆ ಇರಲ್ಲ, ಅವ್ರು ಒಂದು ಗೊಂಬೆ ತರ ಇರ್ತಾರೆ, ನೆನ್ಪಿಟ್ಕೊಳ್ಳಿ. 90% ಪೇಷಂಟ್ ಹಾಗೇನೆ, ಅವ್ರು ಹೆಲ್ತಿಯಾಗಿ ಎಲ್ಲರ ತರ ಹೆಲ್ತಿಯಾಗಿ ಲೈಫ್ ಲೀಡ್ ಮಾಡಕ್ ಆಗಲ್ಲ, ಅವ್ರೊಂದು ಬೊಂಬೆ ತರ ಇರ್ತಾರೆ. ಬಟ್ ಒನ್ಸ್ ಇದನ್ನ ತಗೊಂಡಾಗ ಅವ್ರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಫಿಸಿಕಲ್ ಫಿಟ್ನೆಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಚೇಂಜಸ್ ನ ಅವ್ರು ನೋಟಿಸ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಈಗ ಸಡನ್ ಆಗಿ ಯಾವ್ದೂ ಗೊತ್ತಾಗಲ್ಲ ಅವರಿಗೆ. ಬಟ್ ತಗೊಳ್ತಾ ಒಂದ್ 90 ಡೇಸ್ ಅಲ್ಲಿ ಈ ಚೇಂಜಸ್ ಅನ್ನ ನೋಡ್ತಾ ಹೋಗ್ತಾರೆ ಅವರು. ಖಂಡಿತ ನೀವು ಅವ್ರು ತಗೊಳ್ತೀನಿ ಅಂದ್ರೆ ಕೊಡಿ. ಓಕೆ, ನಾವ್ ಇಲ್ಲಿ ಯಾರಿಗೂ ಗ್ಯಾರಂಟಿ ಕೊಡಕ್ಕಾಗಲ್ಲ, ವ್ಯಾರಂಟಿ ಕೊಡಕ್ಕಾಗಲ್ಲ. ಗೊತ್ತಾಯ್ತಲ್ವಾ? ಸೊ ದಿಸ್ ಇಸ್ ನಾಟ್ ಎ ಮೆಡಿಸಿನ್, ಇಟ್ ಇಸ್ ಅನ್ ಹೆಲ್ತ್ ಸಪ್ಲಿಮೆಂಟ್. ಓಕೆ, ತಗೊಳ್ತೀನಿ ಅನ್ನೋರಿಗೆ ತಗೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಂಡು ಅರ್ಥ ಮಾಡಿಸ್ಕೊಡೋದು ನಮ್ ಜವಾಬ್ದಾರಿ. ತಗೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ. ಡೋಂಟ್ ವರಿ, ಡೋಂಟ್ ಫೋರ್ಸ್ ಎನಿ ಒನ್. ಯಾರಿಗೂ ಫೋರ್ಸ್ ಮಾಡಬಾರ್ದು ನಾವು. ಓಕೆ, ಸೊ ಕೊಡಿ ಸರ್, ಏನ್ ತೊಂದರೆ ಏನೂ ಇಲ್ಲ. ಈ ಕೇಸಲ್ಲಿ ಕೊಡ್ಬೋದು ಸರ್. ಬಂದಿದೆ ಅಂದ್ರಿ, ಅವಾಗ್ಲೇ ಹೇಳ್ದೆ ನಾನು. ಯಾಕಂದ್ರೆ ಕೇಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಸರ್, ನೋಡಿ ಸರ್, 85 ಇಯರ್ಸ್ ಆಗಿರುತ್ತಲ್ವಾ. ಈಗ ನೋಡಿ, ಡಯಾಬಿಟಿಕ್ ರೆಟಿನೋಪತಿ ಇದೆ, ಅಸ್ತಮಾ ಇದೆ. ಸೊ ನಮ್ಗೆ ಚೇಂಜಸ್ ಒಂದು, ಈಗ ನಿಮ್ಗೆ ಅಸ್ತಮಾದಲ್ಲಿ ಚೇಂಜಸ್, ಅವ್ರಿಗೆ ಏನ್ ಚೇಂಜಸ್ ಗೊತ್ತಾಗ್ಬೇಕು, ಬೇಸಿಕ್ ಚೇಂಜಸ್, ಬ್ರೆತ್ಲೆಸ್ನೆಸ್, ಅದನ್ನೆಲ್ಲ ಒಂದು 15 ಡೇಸ್ ಅಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಓಕೆ, ಡಯಾಬಿಟಿಕ್ ರೆಟಿನೋಪತಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಒಂದ್ ಕೇಸು, ಅವರು ಏಜ್ ಬಂದು 35 ಇಯರ್ಸ್, ನಾನು ಹೇಳಿದ್ದ ಎಕ್ಸಾಂಪಲ್. ಅವ್ರಿಗೆ ನಮಗೆ 2 ಮಂತ್ಸ್ ನಂತರ ಚೇಂಜಸ್ ಗೊತ್ತಾಗಿದ್ದು. ಓಕೆ, ಈಗ 85 ಇಯರ್ಸ್ ಇದ್ದಾಗ ನಮ್ಗೆ ಸೆಲ್ಸ್ ಡ್ಯಾಮೇಜ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ 3 ಮಂತ್ ಆನ್ವರ್ಡ್ಸೇ ನಮಗೆ ಚೇಂಜಸ್ ಗೊತ್ತಾಗೋದು. ಅಲ್ಲಿವರೆಗೆ ಅವ್ರಿಗೆ ಏನು ಚೇಂಜಸ್ ಗೊತ್ತಾಗಲ್ಲ ಮ್ಯಾಕ್ಸಿಮಮ್. ಬಟ್ 3 ಮಂತ್ಸ್ ಆನ್ವರ್ಡ್ಸ್ ಚೇಂಜಸ್ ಗೊತ್ತಾಗಿರುತ್ತೆ. ಅವ್ರಿಗೆ ಮೈನ್ಯೂಟ್ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಡೆಫಿನೆಟ್ಲಿ ನಿಮ್ಗೆ 10% ರಿಸಲ್ಟ್ ಬಂದ್ರು ಕೂಡ ಯು ಕ್ಯಾನ್ ಕಂಟಿನ್ಯೂ ದ ಪ್ರಾಡಕ್ಟ್. ಡೆಫಿನೆಟ್ಲಿ ಯು ಕ್ಯಾನ್ ನೋಟ್ ದ ಚೇಂಜಸ್. ರೆಟಿನೋಪತಿ ಕೂಡ ಕಡಿಮೆ ಆಗುತ್ತೆ, ಗ್ಲುಕೋಮಾ ಕೂಡ ಕಡಿಮೆ ಆಗುತ್ತೆ. ಸೊ ಇನ್ನೊಂದೇನು ಅಂದ್ರೆ, ಸ್ಟೀರಾಯ್ಡ್ಸ್ ಏನಾದ್ರು ಜಾಸ್ತಿ ತಗೊಂಡಿದ್ರೆ, ಸ್ಟೀರಾಯ್ಡ್ ಇಂಜೆಕ್ಷನ್ ತಗೊಂಡಿದ್ರೆ ಇನ್ನೊಂದ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಅಂದ್ರೆ so is due to affected to kidney. ಸೊ ಇದು ಆಲ್ರೆಡಿ ಅವರು ಕಿಡ್ನಿ ಒಂದು ಫಂಕ್ಷನ್ ಟೆಸ್ಟ್ ಮಾಡಿಸ್ಬಿಟ್ಟು ಕ್ರಿಯಾಟಿನ್ ಲೆವೆಲ್ ನೋಡ್ಕೊಂಡು ಆಮೇಲೆ ಇದು ತಗೊಳ್ಳಿ ಸರ್. ಯಾಕಂದ್ರೆ ಇದು 100% ರೆಟಿನೋಪತಿ ಆಗಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ಇದು ಕಿಡ್ನಿಗೆ ಎಫೆಕ್ಟ್ ಆಗಿರ್ತದೆ. ಸೊ ಆಲ್ರೆಡಿ ಇವರು ಆಸ್ಥಮೆಟಿಕ್ ಪೇಷಂಟ್ ಇರೋದ್ರಿಂದ ಆಲ್ರೆಡಿ ಸ್ಟಿರಾಯ್ಡ್ ಕೊಟ್ಟಿರ್ತಾರೆ ಸರ್. ಅದು ಕಂಟ್ರೋಲ್ ಮಾಡ್ಬೇಕಂದ್ರೆ ಸ್ಟಿರಾಯ್ಡ್ ಕೊಡ್ಲೇಬೇಕು ನಾವು. ಪ್ರತಿ ಪೇಷಂಟ್ಗೆ, ನೀವು ಆಸ್ಥಮೆಟಿಕ್ ಪೇಷಂಟ್ಗೆ ನಾವು ಆಲೋಪತಿಕಲ್ಲಿ ಕೊಡ್ತೀವಿ ನಾವು. ಸೊ ಹಾಗಾಗಿ ಇದು ಡೈರೆಕ್ಟ್ ಆಗಿ ನಾವು ರೆಟಿನೋಪತಿ ಆಗಿದ್ಮೇಲೆ ಕಿಡ್ನಿಗೆ ಅದು ಎಫೆಕ್ಟ್ ಆಗ್ತಾ ಇರ್ತದೆ ಸರ್. ಆದಷ್ಟು ಯಾರಿಗೆ ರೆಟಿನೋಪತಿ ಆಗಿದೆಯೋ ಅವರು ದಯವಿಟ್ಟು ನಮ್ಮ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಬೇಡಿ ಸರ್. ಇಲ್ಲ ಒಂದ್ ವೇಳೆ ಅದು ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂತಂದ್ರೆ ದಯವಿಟ್ಟು ಒಂದು ರೀನಲ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಬಿಟ್ಟು ಒಂದು ನಮ್ಮ ಸರ್ ಆ ತರದವ್ರಿಗೆ ಕನ್ಸಲ್ಟ್ ಮಾಡ್ಬಿಟ್ಟು ಅದು ಓಕೆ ಅಂದ್ರೆ ಈ ನಮ್ಮ ಕ್ಯೂರ್ಸೆಲ್ ನ ಕೊಡ್ಬೋದು ಸರ್. ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ಲಕ್ಕಿಲಿ ಹಿ ಡಸಂಟ್ ಹ್ಯಾವ್ ಕ್ರಿಯಾಟಿನಿನ್ ಲೆವೆಲ್. ಆಲ್ಮೋಸ್ಟ್ ಅದು ಕಿಡ್ನಿಗೆ ಡ್ಯಾಮೇಜ್ ಮಾಡ್ತಾ ಇರ್ತದೆ ಸರ್. ಹೌದು. ಇಂಟರ್ರಿಲೇಟೆಡ್ ಅದು. ಮೆಡಿಕಲ್ ಸೈನ್ಸ್ ಅಲ್ಲಿ ಅದು ಇಂಟರ್ರಿಲೇಟೆಡ್ ಗೊತ್ತಿರೋ ವಿಚಾರ. ಬಟ್ ಆದ್ರೂ ಸಹಿತ ಐ ನೋ ದಟ್ ಹಿ ಇಸ್ ನಾಟ್ ಪ್ರಾಬ್ಲಮ್. ಕ್ರಿಯಾಟಿನಿನ್ ಲೆವೆಲ್ ನಾರ್ಮಲ್ ಆಗಿದೆ. ಎಸ್ ಸರ್, ಒಂದ್ಸರಿ ಹಾಗೇನೆ ಬ್ಲಡ್ ಯೂರಿಯಾನು ಇದು ಮಾಡಿ ಸರ್. ಯಾಕಂದ್ರೆ ಇಸ್ ರಿಲೇಟೆಡ್ ಟು ದೆಮ್. ಸೊ ಅವರು ಎಲ್ಲದಕ್ಕೂ ರೆಗ್ಯುಲರ್ ಪೀರಿಯಾಡಿಕ್ ಚೆಕ್ಅಪ್ ಅದ್ ನಡೀತಾ ಇರುತ್ತೆ ಸರ್. ಫಿಸಿಷಿಯನ್ ಹತ್ರ ಎವ್ರಿ 2-3 ಮಂತ್ಸ್ ಒಂದ್ಸಲ ಈ ಪೀರಿಯಾಡಿಕ್ ಚೆಕ್, ಯೂರಿಯಾ, ಕ್ರಿಯಾಟಿನಿನ್, ಇವನ್ ಥೈರಾಯ್ಡ್, ಎವ್ರಿಥಿಂಗ್ ಇಟ್ಸ್ ಅ ಪ್ಯಾಕೇಜ್. ನಡೆದು ಬಿಡುತ್ತೆ ಅದು. ಇಷ್ಟು ಆಗಲ್ಲ. ಓಕೆ, ವೆರಿ ಗುಡ್ ಸರ್, ವೆರಿ ಗುಡ್. ಓಕೆ ಸರ್, ಡಾಕ್ಟರ್ ಕನ್ಸಲ್ಟ್ ಮಾಡಿ. ನಮ್ಮ ವಿಶ್ವನಾಥ್ ಸರ್ ಅವರೆಲ್ಲ ಇರ್ತಾರೆ, ಅವ್ರನ್ನ ಸಜೆಸ್ಟ್ ಮಾಡಿ ತಗೊಳ್ಳಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಅದೆಲ್ಲ ರಿಪೇರ್ ಆಗ್ಲಿಕ್ಕೆ ಟೈಮ್ ಬೇಕಾಗುತ್ತಲ್ವಾ ಸರ್? ಸೊ ಮಿನಿಮಮ್ 3 ಮಂತ್ಸ್ ಫಸ್ಟ್ ಕೊಡ್ಲೇಬೇಕು ಎಲ್ಲರಿಗೂ. ಫಸ್ಟ್ 3 ಮಂತ್ಸ್ ಕೊಟ್ಟ ಮೇಲೆ ನಾವು ಅಸೆಸ್ ಮಾಡ್ಬೋದು, ಮೇಲೆ ಎಷ್ಟು ದಿನ ಕೊಟ್ರೆ ಒಳ್ಳೇದು, ಅಲ್ಲಿ ಏನ್ ಚೇಂಜಸ್ ಆಗುತ್ತೆ. ಅಷ್ಟ್ 3 ಮಂತ್ಸ್ ವರೆಗೂ ಈ ತರ ಕ್ರಾನಿಕ್ ಕೇಸ್ಗಳಲ್ಲಿ ಕೊಟ್ಬಿಡ್ಬೇಕು 3 ಮಂತ್ಸ್. ಅದ್ರಲ್ಲಿ ಏನು ಯೋಚನೆ ಆಗಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ಬೇರೆದ್ರಲ್ಲಿ ಆನ್ಸರ್ ಇಲ್ವೇ ಇಲ್ಲಲ್ಲ. ಇಲ್ಲಿ ಒಂದು ಆನ್ಸರ್ ಇದೆ,
You have to continue at least for 3 months minimum. Okay. Will decide. So that is ಅಲ್ಲ right. ನಾನ್ ಕೇಳ್ತೀನಿ ಮಿನಿಮಮ್ ಎಷ್ಟು ಅವರ್ ಬಿಟ್ಟು ಟಿಫನ್ ಮಾಡ್ಬೋದು ಅಂತ. ಗ್ಯಾಪ್ ಇರ್ಬೇಕು, at least 1 hour ಗ್ಯಾಪ್ ಇರ್ಬೇಕು. ಮಿನಿಮಮ್ 1 hour ಗ್ಯಾಪ್, ಮಿನಿಮಮ್ 1 hour ಗ್ಯಾಪ್ ಇದ್ರೆ ಸಾಕ ಸರ್? ಸಾಕು. Okay. ಹಾ, ಓಕೆ ಸರ್, ಥ್ಯಾಂಕ್ ಯು ಸರ್. Days. So Yes, I sir. came today and still I am traveling, but still Yeah. I am talking to her for 10 minutes. There is no problem. Anyway, I am in the road. But kindly, it's told to Mr. Murthy to by 8:30 or 8:50 like that. So I am ready for to talk. So generally, ಈಗ ತಿಳ್ಕೊಳ್ಳಿ, ಎಲ್ಲರೂ ಫಸ್ಟ್ ತಿಳ್ಕೊಳ್ಬೇಕಾಗಿರೋದು, ಕಾಯಿಲೆ ಒಂದೇ ದಿನಕ್ಕೆ ಬರೋದಿಲ್ಲ, ಒಂದೇ ದಿನಕ್ಕೆ ಹೋಗೋದಿಲ್ಲ. ಓನ್ಲಿ ಕೆಮ್ಮು, ನೆಗಡಿ, ಜ್ವರ, ಅದು ಈಗಿನ ಇದರೊಳಗೆ 1 ದಿವಸ 2 ದಿವಸ 3 ದಿವಸ ಆಗುತ್ತೆ. ಅದರಿಂದ ಕ್ರೋನಿಕ್ ಡಿಸೀಸ್ ನಿಮ್ಗೆ ಲಕ್ಕ ಹೊಡೆದಿರೋದು ಅಥವಾ ಕ್ಯಾನ್ಸರ್ ಆಗಲಿ ಅಥವಾ ಪ್ಯಾರಾಲಿಸಿಸ್ ಬೇರೆ ಆಗಲಿ, ಬ್ರೈನ್ ಆಗಲಿ, ಹಾರ್ಟ್ ಇಂದಾಗಲಿ, ಕಿಡ್ನಿದಾಗಲಿ, ಇವೆಲ್ಲ ಬರೋದು ಸುಮಾರು 3-6 ತಿಂಗಳು 6 ತಿಂಗಳು ವರ್ಷಗಟ್ಟಲೆ ಆಗಿ ಅದು ಡ್ಯಾಮೇಜ್ ಆಗುತ್ತೆ. ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಆಲ್ಸೋ ಇಟ್ ವಿಲ್ ಕಮ್ ಟು ನೋ ಓನ್ಲಿ ಆಫ್ಟರ್ 6 months or 1 year or 2 years ಲೈಕ್ ದಟ್. ಅದರಿಂದ ಯಾವ ಕಾಯಿಲೆನೂ ಒಂದೇ ದಿವಸದಲ್ಲಿ ಗುಣಪಡಿಸಕ್ ಆಗೋದಿಲ್ಲ. ಆಮೇಲೆ ಏಜ್ ಫ್ಯಾಕ್ಟ್, ಈಗ ನೀವು ಹೇಳ್ದಂಗೆ 30, 40, 50, 60, 70, 80 ಇದುವರೆಗೂ ನಾವು ಏನು ಫುಡ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಥವಾ ಫುಡ್ ಸಪ್ಲಿಮೆಂಟ್ ಕೊಡ್ತೀವಿ, ಇದು ಅವರವರ ಬಾಡಿಗೆ ಹೀಳ್ಕೊಂಡಾಗೆ. ಈಗ ನಮ್ಗೆ ಒಂದೊಂದು ಆಹಾರ ಬೇಗ ಜೀರ್ಣ ಆಗುತ್ತೆ, ಒಂದೊಂದು ಆಹಾರ ಬೇಗ ಜೀರ್ಣ ಆಗೋದಿಲ್ಲ. ಈಗ ಯಾರೋ ಒಬ್ರು ಕೇಳಿದ್ರು ಊಟಕ್ಕೆ ಎಷ್ಟು ಡಿಫರೆನ್ಸ್ ಇರಬೇಕು ಅಂತ. ಇದು 1.5 hours ಡಿಫರೆನ್ಸ್ ಇಸ್ ಓಕೆ. ಅದು ತಗೊಂಡ್ಮೇಲೆ 6:30 ಅಥವಾ 5:30 ತಗೊಂಡ್ಮೇಲೆ 1.5 hours 1 hour ಇಸ್ ಓಕೆ. ಯಾಕಂದ್ರೆ ಐ ಆಮ್ ಆಲ್ಸೋ ಗಿವನ್ ಮೆನಿ ಪೇಷಂಟ್ಸ್. ಒಂದು ಹಾರ್ಟ್ patient also I given the angioplasty lady. She's lower weight, but still she's recovering within 10 days. I given only last 10 days ago before going to the sun. So she's keep on every day phoning, and she is also recommended another 10 cancer patient for me, but I am not able to give her our medicines. I was out of town today. Only morning I came to Bangalore. So tomorrow onwards I am distribute the medicines and I will treat. So there are many people interested to know about our new young and cure cells. This publicity is there and everything is a result is there, and so many testimony also has come, and Dr. Vishwanath is told very good. He has applied for the more than 2,000 patients last 6 months or 7 months. So like that many people are given. But what I will request our leaders, kindly acknowledge it. What is your result? What is your you are given to your maybe friend or family or whatever it is. So result you should be knowing it. But result will come whatever it says, minimum 30 days, sometimes 60 days, sometimes 90 days also for major disease in age factors. Why it happens? See, our ಜೀವಸತ್ವಗಳು ಅಷ್ಟು ಆಕ್ಟಿವ್ ಆಗಿರಲ್ಲ, ಎನರ್ಜಿ ಇರೋದಿಲ್ಲ, ಮತ್ತೆ ಅವೆಲ್ಲ ರಿಪೇರಿ ಆಗೋಬೇಕು, ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಅದು ಹೇಳ್ತೇವಲ್ಲ, ವೇಸ್ಟ್ ಮಾಡಿ ಅಂತ ಹೇಳಿರ್ತೀವಿ ನಾವು. ವಿಲ್ ಟೆಲ್ ಸಮ್ ಪೇಷಂಟ್ಸ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡುವಾಗ ಇವರು ಒಂದು 6 ತಿಂಗಳು ಇರ್ತಾರೆ, 3 ತಿಂಗಳು ಇರ್ತಾರೆ, ಅಥವಾ ಒಂದು 2 ತಿಂಗಳು ಇರ್ತಾರೆ. ಮನೇಲಿ ಅವ್ರಿಗೆ ಏನು ಆಹಾರ ಬೇಕು ಅವ್ರು ಕೊಟ್ಟು ಕಳಿಸ್ಬಿಡಿ ಅಂತ ಹೇಳಿ ಕಳಿಸ್ತೀವಿ. ಅದು ಅಲ್ಲಿ ಬಟ್ ಈ ತರ ಪೇಷಂಟ್ಗಳನ್ನು ನಾವು ವರ್ಷಾನ್ಗಟ್ಲೆ ಬದುಕಿದ್ದುಂಟು. ಇನ್ ಆಯುರ್ವೇದಿಕ್ ಮೆಡಿಸಿನ್ ದರ್ ಇಸ್ ದಟ್ ಮಚ್ ಆಫ್ ದಟ್ ಆಲ್ಸೋ ಕ್ಯೂರ್ ಸೆಲ್ ಇಸ್ ಗೋಯಿಂಗ್ ವೆರಿ ಗುಡ್ ರಿಸಲ್ಟ್. ಅದರಿಂದ ಕ್ಯೂರ್ ಸೆಲ್ ಅನ್ನ ಫಸ್ಟ್ ನಮ್ಮ ಲೀಡರ್ಸ್ ಬಳಸಬೇಕು. ಅವರು ಇದು ಕಾಯಿಲೆ ಇಲ್ಲದವರು ಸಹ ಇದನ್ನ ತಗೊಳ್ಬಹುದು. ಇದು ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಇಟ್ಸ್ 100% ಫುಡ್ ಸಪ್ಲಿಮೆಂಟರಿ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನ ಬಳಸಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್. ಫ್ರಮ್ ನೀವು ಹೇಳ್ದಂಗೆ 14 ವರ್ಷದಿಂದ ಅಥವಾ 8ರಿಂದ 80 ಹೇಳ್ಬೋದು. ಅವಶ್ಯಕತೆ ಇದೆ 8ಕ್ಕೆ ಮಾಡಿಲ್ಲ ಅಂದ್ರೆ 14 ಆನ್ವರ್ಡ್ಸ್, ಒಂದು 14 ವರ್ಷದ ನಂತರ ಅದನ್ನು ಬೆಳೆಸಬಹುದು. ಯಾವುದೇ ರೀತಿಯಲ್ಲಿ ಬುದ್ಧಿಮಾನ್ಯತೆ ಇರ್ಬೋದು, ಅಥವಾ ನೆನಪಿನ ಶಕ್ತಿ ಕಮ್ಮಿ ಆಗ್ಬೋದು, ಅಥವಾ ಕೊಲೆಸ್ಟ್ರಾಲ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್, ಮತ್ತೆ ಸೋ ಮೆನಿ ಡಿಸೀಸ್. ಈಗೆಲ್ಲ 14-15 ವರ್ಷಕ್ಕೆ ನಮ್ಮ ಆಹಾರ ಪದ್ಧತಿಯಿಂದ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. ಕೆಲವರಿಗೆ ಲೋವರ್ ವೇಟ್ ಆಗುತ್ತೆ, ಅಂಡರ್ ವೇಟ್ ಆಗುತ್ತೆ, ಕೆಲವರಿಗೆ ಅವರಿಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಆಮೇಲೆ ಈಗ ಇದು ಮೊಬೈಲ್ ಇಂದ ಬಹಳ ಜನರಿಗೆ ಈಗ ಬಹಳ ಕಷ್ಟ ಬರ್ತಾ ಇದೆ. ನೆಕ್ಸ್ಟ್ 20 years ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಡೀ ದೇಶದಲ್ಲಿ ಇವತ್ತು ಏನು 50 ಲಕ್ಷ ಟಚ್ ಫೋನ್ ಇದೆ, ಅದರೊಳಗೆ 20 ಲಕ್ಷ ಜನಕ್ಕೆ ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ, ಆತರ ಆಗೋಗುತ್ತೆ. ಯಾಕಂದ್ರೆ ಇವತ್ತಿನ ಜನರೇಷನ್, ಇವತ್ತು 2 ವರ್ಷ ಮಗುಗೆ ಊಟ ಮಾಡ್ಲಿಕ್ಕೆ ಮೊಬೈಲ್ ಕೊಡ್ತಾ ಇದ್ದಾರೆ. ಅದು ತುಂಬಾ ಹೆಸಿಟೇಟ್, ಐ ಡೋಂಟ್ ಲೈಕ್ ಇಟ್. ಆ ರೀತಿ ಮಾಡಬಾರ್ದು. ಅವ್ರಿಗೆ ನೇಚರ್ ಅನ್ನು ತೋರಿಸಿ, ಗಿಡ ತೋರಿಸಿ, ಗುಬ್ಬಚ್ಚಿ ತೋರಿಸಿ, ಅಕ್ಕಿ ತೋರಿಸಿ, ಮರ ತೋರಿಸಿ, ಮನೇಲಿರೋ ಆಟ ಸಾಮಾನು ತೋರಿಸಿ, ಆ ರೀತಿ ಮಾಡಿ ಊಟ ಮಾಡಿಸ್ಬಿಟ್ಟು ಮೊಬೈಲ್ ನಲ್ಲಿ ಏನೋ ತೋರಿಸ್ಬಿಟ್ಟು ಊಟ ದಯವಿಟ್ಟು ಮಾಡಿಸ್ಬೇಡಿ. ಇದೆಲ್ಲ ಪೇರೆಂಟ್ಸ್ ಹೇಳ್ತಾ ಇದೀನಿ. ಎಲ್ಲರ ಮನೆಯಲ್ಲೂ ಮಕ್ಕಳು ಮೊಮ್ಮಕ್ಕಳು ಇದ್ದೇ ಇರ್ತಾರೆ. ಎವ್ರಿಬಡಿ ಸೇವೆ, ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಪ್ರತಿಯೊಂದು ಮನೆಯಲ್ಲೂ ದೇರ್ ಆರ್ ಪೇಷಂಟ್.
ಬಟ್ ನಮ್ಗೆ ಗೊತ್ತಿರಲ್ಲ, ನಮ್ಮ ಕಾಯಿಲೆ ಬಗ್ಗೆ ತಿಳ್ಕೊಂಡಿರಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಇರ್ತೀರಾ, ನೀವು ಕೆಲಸಕ್ಕೆ ಹೋಗ್ತೀರಾ, ಮಾಡ್ತೀರಾ. ಬಟ್ ಈಗ ನೋಡಿ, ಇದ್ರೊಳಗಡೆ ಬೆಸ್ಟ್ ರಿಸಲ್ಟ್ ಹಸ್ ಕಮ್ ಫಾರ್ ದಿ ಜೀನಿಯನ್. ಯಾರಿಗೆ ಚಿಲ್ಡ್ರನ್ಸ್ ಆಗಿಲ್ಲ, ಮಕ್ಕಳಾಗಿಲ್ಲ, ಅದರಲ್ಲೂ ಸಹ ನಾನು ಕೇಳ್ಪಟ್ಟೆ ಸುಮಾರು ಸೋ ಮೆನಿ 8 to 10 ಕೇಸಸ್ ಇಟ್ ಇಸ್ ಅವರಿಗೆ ಸ್ಟಾರ್ಟೆಡ್ ವಿತ್ ಪ್ರೆಗ್ನೆನ್ಸಿ ಆಗಿದೆ. ಅಂದ್ರೆ ಅವರಿಗೆ ಕ್ಯೂ ಸೆಲ್ ಇಂದ ಉಪಕಾರ ಆಗಿದೆ ಅಂದ್ರೆ ದಟ್ಸ್ ಸೆಲ್ಸ್ ಕೌಂಟೆಡ್ ಅಥವಾ ಸೆಲ್ ಆಗಿದ್ರಿಂದ ಇದಾಗಿದೆ. ಸೊ ಇದು ಎಲ್ಲಾ ಕಾಯಿಲೆಗೂ ಮೋರ್ ದೆನ್ 200 ಡಿಸೀಸ್ ನಾವೇನು ಹೇಳ್ತೀವಿ, ಇದನ್ನ ಎಲ್ಲವನ್ನು ಬಳಸಬಹುದು. ಧೈರ್ಯವಾಗಿ ಬಳಸಿ, ಇದೇನು ಅಡ್ಡ ಪರಿಣಾಮ ಇಲ್ಲ. ಇದು ಫುಡ್ ಸಪ್ಲಿಮೆಂಟರಿ ಓನ್ಲಿ. ನಾವೇನು ಮನೆಯಲ್ಲಿ ಹಣ್ಣು ಹಂಪಲುಗಳು ಕೊಡ್ತೀವಿ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಪೌಡರ್ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ನಾವು ಈಗ 12 ಥರದ ಹಣ್ಣು ತಿನ್ನಕ್ಕಾಗಲ್ಲ ಅಥವಾ 15 ಥರದ ತರಕಾರಿ ತಿನ್ನಕ್ಕಾಗಲ್ಲ. ಸಾಲ್ ಪ್ರಾಬ್ಲಮ್. ಯಾರಿಗೂ ಅದು ಸಮಯ ಇಲ್ಲ ಮತ್ತೆ ಹೇಳೇ ಇಲ್ಲ. ಎಲ್ಲರೂ ಫಾಸ್ಟ್ ಫುಡ್ ಹೋಗ್ತಾರೆ. ಆದ್ರೆ ಆಹಾರವನ್ನ ನೀವು ಮಿತವಾಗಿ ತಿನ್ನಿ, ಹಿತವಾಗಿ ತಿನ್ನಿ. ಅಂದ್ರೆ ಬಿಸಿ ಆಗಿ ತಿನ್ನಿ, ಒಳ್ಳೆ ಆಹಾರ ತಿನ್ನಿ ಮತ್ತು ಮಾಡ್ಕೊಳ್ಳಿ. ಈಗ ನೋಡಿ, ಹೆಲ್ತ್ ಇಸ್ ಅ ವೆಲ್ತ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಆರೋಗ್ಯವೇ ಭಾಗ್ಯ ಅನ್ನೋದು ನಮ್ಮ 100 ವರ್ಷಗಳಿಂದ ನಡೆದು ಬಂದಿದೆ. ನೀವು ಆರೋಗ್ಯವಿಲ್ಲ ಅಂದ್ರೆ ಎಷ್ಟು ದುಡ್ಡಿದೆ, ಏನು ಪ್ರಯೋಜನ ನಿಮಗೆ? ಇಟ್ ಇಸ್ ನಾಟ್ ಪಾಸಿಬಲ್. ಅದರಿಂದ ಇಲ್ಲಿ ಹೆಲ್ತ್ ಮತ್ತೆ ವೆಲ್ತ್ ಎರಡೂ ನಮ್ಮ ಈ ನಿರಂಗ್ ಮತ್ತೆ ನಮ್ಮ ಕ್ಯೂರ್ ಸೆಲ್ ನಲ್ಲಿ ಇರೋದ್ರಿಂದ ಲೀಡರ್ಸ್ ಹೇಳೋದಷ್ಟೇ, ದಯವಿಟ್ಟು ಇದನ್ನ ಹೆಚ್ಚು ಒಳ್ಳೆ ಪ್ರಚಾರ ಮಾಡಿ. ನಿಮ್ಮ ಒಳಗಡೆ ನೀವು ಜಲಸ್ ಪಡ್ಬೇಡಿ. ಅವ್ರಿಗೆ ಕೊಟ್ರು, ಇವ್ರಿಗೆ ಕೊಟ್ರು, ಅದು ಹಾಗಾಯ್ತು ಹೀಗಾಯ್ತು, ನನಗೆ ಗೊತ್ತಿರೋ ಅವ್ರು ಇಂಟ್ರೊಡ್ಯೂಸ್ ಮಾಡಿದವರಿಗೆ ಅವ್ರ ಜೊತೆ ಇವ್ರ ಜೊತೆ ಒಟ್ಟಲ್ಲಿ ಟೋಟಲಿ ಇಟ್ಟು ನಮ್ಮ ಏಮಿರ್ಬೇಕು, ನಾವು ಆರೋಗ್ಯವನ್ನ ಕೊಡಬೇಕು ಅನ್ನೋದಷ್ಟೇ. ಅದರಿಂದ ನಮಗೆ ಪುಣ್ಯ ಮತ್ತೆ ಪುರುಷಾರ್ಥ ಎರಡು ಬರುತ್ತೆ. ಪುಣ್ಯ ಹೇಗೆ ಬರುತ್ತೆ? ಅವರಿಗೆ ನಾವು ಆರೋಗ್ಯವನ್ನು ಕೊಡೋದು. ಇದು ಓನ್ಲಿ ಡಾಕ್ಟರ್ ಅಂಡ್ LIC ಏಜೆಂಟ್, ಓನ್ಲಿ 2 will have ಪುಣ್ಯ ಮತ್ತೆ ಪುರುಷಾರ್ಥ. ಬಾಕಿಯವರೆಲ್ಲ ಬಿಸ್ನೆಸ್. ಯಾಕೆಂದ್ರೆ ನೋಡಿ, ಅವ್ರಿಗೆ ಆರೋಗ್ಯವನ್ನು ಕಾಪಾಡ್ತೀವಿ. ಇನ್ಸೂರೆನ್ಸ್ ಏಜೆಂಟ್ ಏನ್ ಮಾಡ್ತಾನೆ, ಅವನು ಪಾಲಿಸಿ ಕೊಡ್ತಾನೆ. ಸತ್ ಮೇಲೆ ಅವ್ರ ಕುಟುಂಬಕ್ಕೆ ಕೋಟ್ಯಾಂತರ ರೂಪಾಯಿನ, ಲಕ್ಷಾಂತರ ರೂಪಾಯಿನ, ವಾಟ್ ಎವರ್ ದೇ ಪೇಡ್ ಫಾರ್ ಇಟ್ ವಿಲ್ ಕಮ್ ವಿತ್ ಇಂಟ್ರೆಸ್ಟ್ ಅಂಡ್ ಅದರ್ ಥಿಂಗ್ಸ್. ಇಲ್ಲವಾಗೆ ಆರೋಗ್ಯವನ್ನು ನಾವು ಕೊಟ್ಟಾಗ, ನಾವು ಆರೋಗ್ಯದ ಬಗ್ಗೆ ನಾವು ಹೇಳಿದಾಗ ನಮಗೆ ಈ ಆಟೋಮೆಟಿಕ್ಲಿ ನಮಗೆ ಈಗ $60 ನಮ್ಮ ವಿಲ್ ಗೆಟ್ ಸಮ್ ಕಮಿಷನ್ಸ್. 250-270 ರೂಪಾಯಿ ನಮಗೆ ಬರುತ್ತೆ. ಅದರಿಂದ ಪುಣ್ಯ, ಆರೋಗ್ಯಕ್ಕೂ ಹೇಳಿದ ಬಗ್ಗೆ ಪುರುಷತ್ವ, ಇದು ನಮಗೆ ಆಟೋಮೆಟಿಕ್ಲಿ ನಾಟ್ ಫ್ರೀಲಿ ವಿ ಆರ್ ಡೂಯಿಂಗ್ ಇಟ್. ಅದರಿಂದ ದಯವಿಟ್ಟು ನಮ್ಮ ಲೀಡರ್ಸ್ ಹತ್ರ, ನಾನು ಈಗೇನು 96 ಲೀಡರ್ ಈಗ ಅಟೆಂಡ್ ಆಗಿದ್ದೀರಾ, ಮೋರ್ ದೆನ್ 200 ಲೀಡರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಓನ್ಲಿ ಜೂಮ್ ಮೀಟಿಂಗ್ಗೆ 96 ಲೀಡರ್ಸ್ ಅಷ್ಟೇ ಅಟೆಂಡ್ ಆಗಿದ್ದೀರಾ. ಅದು ಕನ್ನಡದ ಮೀಟಿಂಗಿಗೆ 96 ಮೀಟಿಂಗ್ನಲ್ಲಿ ನಾನು 96 ಜನತ್ತು ಕೇಳ್ಕೊಳ್ಳೋದಷ್ಟೇ, ನೀವು ಪ್ರತಿಯೊಬ್ಬರು ಯೂಸ್ ಮಾಡಿ. ಇದರಲ್ಲಿ ಏನೊಂದು 3,000 ನೀವೇನು ಕಳ್ಕೊಳ್ಳೋದೇನಿಲ್ಲ. 20 ದಿವಸ ನೀವು ತಿಂದು ನೋಡಿ, ನಿಮ್ಮ ಮನೆಯವರಿಗೆ ಕೊಡಿ. ಅಥವಾ 6,000 ನೀವೇನು ಕಳ್ಕೊಳ್ಳೋದೇನಿಲ್ಲ, ಪ್ರಪಂಚ ಬಿದ್ದು ಹೋಗೋದಿಲ್ಲ. 6,000 ನಿಮ್ಗೆ 60,000 ರೂಪಾಯಿದು ಹೆಲ್ತ್ ಬೆನಿಫಿಟ್ ಆಗುತ್ತೆ. ಅದರಿಂದ ದಯವಿಟ್ಟು ಇದನ್ನ ಬಳಸಿ ಸದುಪಯೋಗ ಮಾಡಿಕೊಂಡು ನಾವೆಲ್ಲವನ್ನು ಮಾಡ್ಕೊಳ್ಬೇಕು. ಆಮೇಲೆ ಟೆಸ್ಟಿಮೋನಿಯಲ್ಸು ಇನ್ನೂ ಹೆಚ್ಚು ಕ್ವಶನ್ ಕೇಳಲಿಕ್ಕೆ ಅವಕಾಶ ಮಾಡ್ಕೊಡೋಣ. ಯಾರಿಗೆ ಇದನ್ನು ಬಳಸ್ತಾ ಇದ್ದಾರೆ, ಆ ಬಳಸೋರು 1 ತಿಂಗಳಿಂದ 2 ತಿಂಗಳಿಂದ 3 ತಿಂಗಳ ಬಳಸೋರಿಗೆ ನೇರವಾಗಿ ನಮ್ಮಲ್ಲಿ ನಿಮ್ಮ ಕನ್ನಡ ಮೀಟಿಂಗ್ ಅಲ್ಲಿ ಮಾಡೋಣ. ಆಮೇಲೆ ಇದ್ರ ಬಗ್ಗೆ ಸಣ್ಣ ಲಿಟ್ರೇಚರ್ ಅಂದ್ರೆ ಒಂದು ಹ್ಯಾಂಡಿಕ್ಯಾಪ್ಡ್ ಪಾಂಪ್ಲೆಟ್ ಮಾಡಿ ನಾವು ಸಾಧ್ಯವಾದ ಎಲ್ಲ ಪಬ್ಲಿಕ್ ಜನರಿಗೆ ಹೇಳ್ಕೊಟ್ಟು, ಅಲ್ಲಿ ಯಾರು ಆ ಏರಿಯಾದಲ್ಲಿ ಇದ್ದಾರೆ ಅವ್ರ ನಂಬರ್ ಬರೆದು ಅದನ್ನು ಕೊಡೋದು ಮಾಡಿದ್ರೆ, ಅದ್ರ ಬಗ್ಗೆ ಕೆಲವರಿಗೆ ನೀವು ಹೇಳಿದ 100ಕ್ಕೆ 20 ಜನ ಅವೇರ್ನೆಸ್ ಇದೆ, ಆಯುರ್ವೇದಿಕ್ ಬಗ್ಗೆ ತಿಳುವಳಿಕೆ ಇದೆ. ಅದರಿಂದ 100ಕ್ಕೆ 20 ಜನನಾದ್ರೂ ಬಂದಾಗ, ಸೊ ಅದು ಸ್ಲೋಲಿ ಇಟ್ ವಿಲ್ ಇನ್ಕ್ರೀಸ್ ಟು 100%. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ಸ್. ಯಾಕಂದ್ರೆ ಈಗ ನೀವು ಹೇಳ್ದಂಗೆ ಇದು ಕರ್ನಾಟಕದಲ್ಲಿ ಲಾಂಚ್ ಆಗಿಲ್ಲ. ಮತ್ತೆ ಇದು ಕಮ್ ಫ್ರಮ್ ದಿ ಆಂಧ್ರ, ತಮಿಳುನಾಡು, ಹೈದರಾಬಾದ್ ಅಂಡ್ ತೆಲಂಗಾಣ ಲೈಕ್ ದಟ್ ಹೇಳ್ತಾ ಇದ್ದೀರಾ. ಬೇರೆ ರಾಜ್ಯಗಳಲ್ಲಿ ಆಗಿದೆ ಅಂತ. ಬಟ್ ಕರ್ನಾಟಕದಲ್ಲಿ ವೆರಿ ಶಾರ್ಟ್ಲಿ ಇಟ್ ಈಸ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್. ನೀವು ಹೇಳ್ದಂಗೆ ಮಂತ್ ಎಂಡ್ ಒಳಗಡೆ ಇಂಟ್ರೊಡ್ಯೂಸ್ ಆಗುತ್ತೆ. ಅವಾಗ ಪ್ರತಿಯೊಬ್ಬರಿಗೂ ಕೈಗೆ ಫಾಸ್ಟ್ ಆಗಿ ಸಿಗುತ್ತೆ. ಈ ಸಪ್ಲಿಮೆಂಟ್ ಈಸ್ ಅವೈಲೇಬಲ್. ಈಗ ನೀವು ಹೇಳಂಗೆ ಬಡಾವಣೆಗೆ ಒಬ್ಬೊಬ್ಬರಿಗೆ ಸಿಕ್ಕಿದಾಗ ಸಿಗುತ್ತೆ. ಆ ರೀತಿಯಾಗಿ ಹೆಚ್ಚು ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಮತ್ತೆ ಈ ಕ್ಯೂರ್ ಸೆಲ್ ಬಗ್ಗೆ ಬಹಳ ಒಳ್ಳೆ ರಿಸಲ್ಟ್ ಬರ್ತಾ ಇರೋದ್ರ ಬಗ್ಗೆ ನನಗೆ ಕೇಳಿ ತುಂಬಾ ಸಂತೋಷ ಆಯ್ತು. ನಾನು ಸಹ ಜಾಯ್ನ್ ಆಗಿದ್ದೀನಿ, ನಂದು ಐಡಿಯಾ ಆಕ್ಟಿವೇಟ್ ಆಗಿದೆ, ನಾನು ಸಹ ಸ್ಟಾರ್ಟೆಡ್ ಮಾಡಿದ್ದೀನಿ. ನನಗೂ ಈಗಾಗಲೇ ಪೇಷಂಟ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಇದನ್ನು ಬಳಸೋರ್ನ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಬ್ರು ಹುಬ್ಬಳ್ಳಿಯಿಂದ ಫೋನ್ ಮಾಡಿದ್ರು, ಅವರಾಗಿ ಆಲ್ರೆಡಿ 2 ಪ್ಯಾಕೆಟ್ಸ್ ತಗೊಂಡಿದೆ ಅಂತೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಸುಮ್ಮನೆ 15-20 ವರ್ಷದಿಂದ ಡಾಕ್ಟರ್ ಕಿದ್ವಾಯಿನಲ್ಲಿ ಒಬ್ಬರು, ಮತ್ತೆ ನಿಮಾನ್ಸ್ ಅಲ್ಲಿ, ಮತ್ತೆ ನಮ್ಮ ಜಯದೇವದಲ್ಲೆಲ್ಲ ಹೇಳಿ ನೋಡಿ ಟೇಕನ್ 2-3 ಟ್ರೀಟ್ಮೆಂಟ್ಸ್, ಅದು ಅವ್ರಿಗೆ ಆಗಿಲ್ಲ. ಬಟ್ ಈ ಕ್ಯೂರ್ ಸೆಲ್ ತಗೊಳ್ಳೋದ್ರಿಂದ ಒಂದು 15 ದಿವಸದಿಂದ ನನಗೆ ಚೆನ್ನಾಗಿದೆ, ಪರವಾಗಿಲ್ಲ, ಅದು ಎಲ್ಲದಕ್ಕಿಂತ ನನಗೆ ಗುಣವಾಗಿದೆ ಅಂತೇಳಿ ಅವ್ರು ಫೋನ್ ಮಾಡಿ ಹೇಳಿದ್ರು. ನೀವು ಇದರೊಳಗೆ ಎಷ್ಟು ದಿವಸ ರೆಕಮೆಂಡ್ ಮಾಡ್ತೀರಾ ಅಂತ ನಾನು ಹೇಳಿದೆ. ನೋಡಪ್ಪ, 3 ತಿಂಗಳಲ್ಲ 6 ತಿಂಗಳಲ್ಲ ತಗೊಂಡು ಫಸ್ಟ್ ಬದುಕು ನೀನು. ಇನ್ನು 64 ವರ್ಷ ಅಂತೆ, 84 ವರ್ಷವರೆಗೆ ನೀವು ಬದುಕಬೇಕಪ್ಪ ಅಂತ ಅವ್ರಿಗೆ ಆಶೀರ್ವಾದ ಮಾಡಿದ್ದೀನಿ, ಆಶ್ವಾಸನೆ ಕೊಟ್ಟಿದ್ದೀನಿ. ಖಂಡಿತವಾಗಿ ಇದನ್ನು ತಿನ್ನಿ ಅಂತ ಹೇಳಿದ್ದೀನಿ. ಇದರಲ್ಲಿ ರಿಸಲ್ಟ್ ಹೇಳ್ತಲ್ಲ ದಮ್ಮಿದೆ, ಅಂದ್ರೆ ರಿಸಲ್ಟ್ ಬಹಳ ಓರಿಯೆಂಟೆಡ್ ಆಗಿದೆ, ಬಹಳ ಸೂಪರ್ ಆಗಿದೆ. ಇದೆಲ್ಲ ನೋಡಿದ್ರಿ, ಮತ್ತೆ ನೀವೆಲ್ಲ ಕೇಳಕ್ ಹೋಗಿ ಬಂದಿರೋದು ಫೋಟೋಸ್ ಎಲ್ಲ ಕಳ್ಸಿದ್ರಿ, ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೀನಿ. ಬಟ್ ನನಗೆ ಒಂದು 4-5 ದಿವಸದಿಂದ ಎಲ್ಲ ಜೂಮ್ ಮೀಟಿಂಗ್ ಅಟೆಂಡ್ ಆಗಕ್ಕೆ ಇಲ್ಲ, ಯಾಕಂದ್ರೆ ಟ್ರಾವೆಲಿಂಗ್ ಅಂತ ಮೊಮ್ಮಗಳ ಮದುವೆ ಇತ್ತು. ಅದು ಸಹ ನಾನು ಸಾಧ್ಯವಾದ ಕೇಳಿದ್ದೀನಿ, ಸಾಧ್ಯವಾದಷ್ಟು ಕೇಳೋಕ್ಕಾಗಲಿಲ್ಲ.
ಆದ್ರೂ ಸಹ ನನಗೆ ಗೊತ್ತಾಗಿದೆ ಕೇರಳ ಟ್ರಿಪ್ ಬಹಳ ಉತ್ತಮವಾಗಿದೆ. ಎಲ್ಲರೂ ಹೋಗಿ ಖುಷಿಯಾಗಿ ಬಂದಿದ್ದೀರಾ, ಸಂತೋಷ ಬಂದಿದ್ದೀರಾ. ಮುಂದೆ ಟ್ಯಾಲೆಂಟ್ ಟ್ರಿಪ್ ಈಗಾಗಲೇ ದಟ್ ಪೋಸ್ಟರ್ ಪ್ಲಾಂಟ್ ಆಗಿದ್ದಾರೆ, ಎಲ್ಲವೂ ಮಾಡೋಣ ಹೇಳ್ತಾ ನಾನು ನಮ್ಮ ಲೀಡರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು. ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ನಮ್ಮ ಲೀಡ್ಗಳಿರ್ಬೇಕು, ಹೋಬಳಿ ಮಟ್ಟದಲ್ಲಿ ಇದು ಡಿಸ್ಟ್ರಿಬ್ಯೂಟ್ ಇರಬೇಕು ಅನ್ನೋದನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಈ ಮೀಟಿಂಗಿಗೆ ನನ್ನ 10 ನಿಮಿಷಗಳ ಕಾಲ ಕೊಟ್ಟಿದ್ದರಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇಟ್ಸ್ ಎ ಕ್ಯೂರ್ ಸೆಲ್, ಇಟ್ಸ್ ಆಲ್ವೇಸ್ ಎಲ್ಲ ಮೆಡಿಸಿನ್ಗಿಂತ ಒಳ್ಳೆ ಮೆಡಿಸಿನ್. ಇಟ್ಸ್ ಬೆಟರ್ ದನ್ ಆಲ್ ಅದರ್ ಮೆಡಿಸಿನ್ಸ್. ಅಂದ್ರೆ ಧನ್ಯವಾದ ಸರ್. ತುಂಬಾ